पुष्यमास शुक्लपक्ष सप्तमी इंदुवासर सोमवार इंदुवासर उत्तराभाद्र नक्षत्र परिघ योग गरजकरण नाಳೆ ದಿವಸ ಅಷ್ಟಮಿ ಅನ್ನೋದೇನ ಇದೆ. ಹನ್ನೆರಡನೇ ತಾರೀಕು ಭಾನುವಾರ. ನಂದಕುಮಾರ್ ಹೇಳಿದ್ರು ಇವಳೊಂದ್ ಕಡೆ ಡಾಕ್ಟರ್ ವೆಂಕಟೇಶ್ ಅಂತ ಅಂದ್ಬಿಟ್ಟು ಅವರ ಮನೆಯಲ್ಲಿ 30 ಪಾಶರಗಳದು ಕೂಡ ಬೆಳಗ್ಗೆ 9:30 12 ಒಳಗೆ ಅದು ಒಂದು ಸಹಚಿಂತನೆ. ಯಾರು ಆಸಕ್ತಿ ಇದೆಯೋ ಬರಬಹುದು. ಬರೋದಾದ್ರೆ ಕನ್ಫರ್ಮ್ ಮಾಡಿ ಯಾರು ಬರ್ತೀರೋ ಅಟೆಂಡ್ ಮಾಡೋದಕ್ಕೆ. ಭಾನುವಾರ ದಿವಸ 9:30 30 ಪಾಶರಗಳನ್ನ ಸಂಗ್ರಹವಾಗಿ ಅದರೊಂದು ಸಂದೇಶ ಸಾರ ಅದನ್ನ ಹೇಳುವಂತದ್ದು. ಇಂದಿನ ಇದಕ್ಕೆ ಬರೋಣ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋऽಧ್ಯಮೃತಾತ್ ಸಂಭವೋವ ಸಮೇಂದ್ರೋ ಮೇಧಯಾ ಶೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿವಿಶ್ರುವಂ ಬ್ರಹ್ಮಣೋ ಯೋಸಿ ಮೇಧಯಾ ವೀರಃ ಶ್ರುತಂ ಮೇ ಗೋಪಾಯ ಭಕ್ಷೇ ಹಿಮಾ ವಿಷದೀರ್ಘಾಯುತ್ವಾಯ ಶಂತತ್ವಾಯ ರಾಯಸ್ಪೋಷಾಯ ವರ್ಚಸೇ ಸುಪ್ರಜಾಸ್ತ್ವಾಯೇಹಿ ವಸೋ ಪುರೋ ವಸೋ ಪ್ರಿಯೋ ಮೇ ಹೃದೋಸ್ಯಶ್ವಿನೋಸ್ತ್ವ ಬಾಹುಭ್ಯಾಗಂ ಸಖ್ಯಾಸಂ ನೃಚಕ್ಷಸಂ ತ್ವದೇವ ಸೋಮ ಸುಚಕ್ಷ ಅವಖ್ಯೇಶಂ ಮಂತ್ರವಿಭೂತಿಃ ಕೇತುರ್ ಯಜ್ಞಾನಾಂ ವಾಗ್ಜುಷಾಣಾ ಸೋಮಸ್ಯ ತೃಪ್ಯತು ಮಂತ್ರಸ್ವರ್ ವಾಚ್ಯದಿತಿರನಾಹತ ಶೀರ್ಷ್ಣಿ ವಾಗ್ಜುಷಾಣಾ ಸೋಮಸ್ಯ ತೃಪ್ಯತ್ವೇಹಿ ವಿಶ್ವಚರ್ಷಣೆ ಶಂಭೋರ್ಮಯೋ ಭೂ ಸ್ವಸ್ತಿಮಾ ಹರಿವರ್ಣ ಪ್ರಚರಕ್ರತ್ವೇ ದಕ್ಷಾಯ ರಾಯಸ್ಪೋಷಾಯ ಸುವೀರತಾಯೈ ಮಾಮಾರಾಜನ್ ವಿಬಿಭಿಷೋ ಮಾಮೇ ಆರ್ದಿತ್ವಿಷಾವಧೀಹಿ ಭಕ್ಷೇ ಹಿಮಾ ವಿಷದೀರ್ಘಾಯುತ್ವಾಯ ಶಂತನುತ್ವಾಯ ರಾಯಸ್ಪೋಷಾಯ ವರ್ಚಸೇ ಸುಪ್ರಜಾಸ್ತ್ವಾಯೇಹಿ ವಸೋ ಪುರೋ ವಸೋ ಪ್ರಿಯೋ ಮೇ ಹೃದೋಸ್ಯಶ್ವಿನೋಸ್ತ್ವ ಬಾಹುಭ್ಯಾಗಂ ಸಖ್ಯಾಸಂ ತ್ವಚಕ್ಷಸಂ ತ್ವಾದೇವ ಸೋಮಸುಚಕ್ಷ ಅವಖ್ಯೇಶಂ ಮಂದ್ರಾಭಿಭೂತಿ ಕೇತುರ್ಯಜ್ಞಾನಾಂ ವಾಗ್ಜುಷಾಣಾ ಸೋಮಸ್ಯ ತೃಪ್ಯತೋ ಮಂದ್ರಾ ಸ್ವರ್ವಾಕ್ಷದಿತಿರನಾಹತ ಶೀರ್ಷ್ಣಿ ವಾಗ್ಜುಷಾಣಾ ಸೋಮಸ್ಯ ತೃಪ್ಯತ್ವೇಹಿ ವಿಶ್ವಚರ್ಷಣೆ ಶಂಭೋರ್ಮಯೋ ಭೋ ಸ್ವಸ್ತಿಮಾ ಹರಿವರ್ಣ ಪ್ರಚರಕ್ರತ್ವೇ ದಕ್ಷಾಯ ರಾಯಸ್ಪೋಷಾಯ ಸುವೀರತಾಯೈ ಮಾಮಾರಾಜನ್ ವಿಬಿಭಿಷೋ ಮಾಮೇ ಆರ್ಧಿತ್ವಿಷಾವಧೀಹಿ ಭಕ್ಷೇ ಹಿಮಾ ವಿಷದೀರ್ಘಾಯುತ್ವಾಯ ಶಂತನುತ್ವಾಯ ರಾಯಸ್ಪೋಷಾಯ
वर्चसे सुप्रजास्त्वायेहि वसो पुरो वसो प्रियो मे कृदोऽस्यश्विनोऽस्त्वा बाहुभ्यागं सख्यासं रचक्षसं त्वा देव सोमसु चक्षा अवख्येशं मन्द्राभिभूति केतुर्यज्ञानां वाक्षुषाणा सोमस्य तृप्यतो मन्द्रा स्वल्वाक्षदितिरनाहतः शीर्ष्णे वाग्झुषाणा सोमस्य तृप्यत्वेहि विश्वचर्षणे शम्भोर्मयो भो स्वस्ति मा हरिवर्णः प्रचरक्रत्वे स्पोषाय सुवीरगायै विभीषो मामेवाङ्गिद्विषावलिः वृषणे युष्मायायुषे वर्चसे वसुमद्गणस्य सोमदेवते मतिविदः प्रातः सवनस्य गायत्र छन्दस इन्द्रपीतस्य नराशगं सपीतस्य पितृपीतस्य मधुमत उपहूतस्योपहूतो भक्षयामि रुद्रवद्गणस्य सोमदेवते मतिविदो माध्यन्दिनस्य सवनस्य दृष्टुप्छन्दस इन्द्रपीतस्य नराशगं सपीतस्य पितृपीतस्य मधुमत उपहूतस्योपहूतो भक्षयाम्यादित्यवद्गणस्य सोमदेवते मतिविदस्तृतीयस्य सवनस्य जगति छन्दस इन्द्रपीतस्य नराशगं सपीतस्य पितृपीतस्य मधुमत उपहूतस्योपहूतो भक्षयामि वसुमद्गणस्य सोमदेवते इन्द्रपीतस्य नराशगं सपीतस्य पितृपीतस्य मधुमत उपहूतस्योपहूतो भक्षयामि रुद्रवद्गणस्य सोमदेवते मतिविदो मार्गण्डिनस्य सवनस्य दृष्टुप्छन्दस इन्द्रपीतस्य नराशगं सपीतस्य पितृपीतस्य मधुमत उपहूतस्योपहूतो भक्षयाम्यादित्यवद्गणस्य सोमदेवते मतिविदस्तृतीयस्य सवनस्य जगति छन्दस इन्द्रपीतस्य नराशगं सपीतस्य पितृपीतस्य मधुमत उपहूतस्योपहूतो भक्षयामि वसुमद्गणस्य सोमदेवते मतिविदः प्रातः सवनस्य गायत्र छन्दस इन्द्रपीतस्य नराशगं सपीतस्य पितृपीतस्य मधुमत उपहूतस्योपहूतो भक्षयामि रुद्रवद्गणस्य सोमदेवते मतिविदो मार्गण्डिनस्य सवनस्य दृष्टुप्छन्दस इन्द्रपीतस्य नराशगं सपीतस्य पितृपीतस्य मधुमत उपहूतस्योपहूतो भक्षयाम्यादित्यवद्गणस्य सोमदेवते मतिविदस्तृतीयस्य सवनस्य जगति छन्दस
ಇಂದ್ರಪೀತಸ್ಯ ನರಾಶಕಂ ಸಪೀತಸ್ಯ ಪಿತೃಪೀತಸ್ಯ ಮಧುಮಕಂ ಭೂತಸ್ಯೋಪಭೂತೋ ಭಕ್ಷಯಾಮಿ. ಪಿತೃದೇವತೆಗಳನ್ನ ಉಪಾಸಿಸಬೇಕು. ದಕ್ಷಿಣ ದಿಕ್ಕು ಇವೆಲ್ಲ ಹೇಳುದು, ಅದಕ್ಕೆ ನೆನ್ನೆ ತಾನೇ ಹೇಳಿದೆ 96 ಶ್ರಾದ್ದಗಳು ಇವೆಲ್ಲ ಅಂತ. ರುದ್ರಗಣಗಳು, ರುದ್ರಗಣ ಎಷ್ಟು? 11 ಜನ. ಆ 11 ಜನ ರುದ್ರರಲ್ಲಿ ಈ ಉಮಾ ಮಹೇಶ್ವರನು ಒಬ್ಬ. ಶಿವನನ್ನು ಪ್ರಾರ್ಥನೆ ಮಾಡಬಾರ್ದು ಅಂತ ಎಲ್ಲರೂ ಇದೆಯೋ? ನೀವು ಮಾಡದೇ ಇದ್ರೆ ಎಷ್ಟು ಅಪಚಾರ ಆಗತ್ತೆ. ಮೊನ್ನೆ ಯಾವುದೋ ಉಪನ್ಯಾಸದಲ್ಲಿ ಕೇಳ್ತಾ ಇದ್ರು, ಯಾರೋ ಕೂಟಿರ್ಕ ಪಣ್ಣು ರುದ್ರೋ ಚಮಕೋ ಸೊಣ್ಣೋನೆ ಸೊಲ್ಲಮ್ಮ. ಧಾರಾಳವಾಗಿ ಹೇಳ್ಬೇಕು. ನೀವು ಈ ರುದ್ರ ಚಮಕ ಹೇಳೋಲ್ಲ ಅಂತಂದ್ರೆ ಯಜುರ್ವೇದನೆ ಪೂರ್ಣವಾಗುದಿಲ್ಲ. ಏನು ಅಂದ್ರೆ ಪೂರ್ಣವಾದ ನಿಷ್ಠೆ ನೀವು ಪ್ರಪತ್ತಿ ಭಗವಂತನಲ್ಲಿ ಮಾಡಿ. ಇವರೆಲ್ಲ ಅವರದೇನೆ ಸ್ವರೂಪಗಳು. ಮಾಧ್ಯಂದಿನ ಸವನಸ್ಯ ರುದ್ರವದ್ಗಣಗಳು ಅವರಿಗೆ ಪ್ರೀತರಾಗ್ತಾರೆ. ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ, ಬಾಳೆ 3 ಸವನಗಳು. ಇದು ಇಲ್ಲಿ ಬಾಳಿಗೆ ಹೇಗೆ ಅನ್ವಯ ಅಂದ್ರೆ ಬಾಲ್ಯ ಮೊದಲನೇದು, ಪ್ರೌಢಾವಸ್ಥೆ, ಕಡೆಗೆ ವಾರ್ಧಕ್ಯ, 3 ಸವನಗಳು ಎಲ್ಲ ಪೂರ ಬಾಳೆ ಒಂದು ಯಜ್ಞ. ಸವನ ಅಂದ್ರೆ ಯಜ್ಞ, ಸವನ ಅಂದ್ರೆ ಯಜ್ಞ. ಆ ಯಜ್ಞವನ್ನು ನಡೆಸ್ಬೇಕಾದ್ರೆ ಅವನದೇ ಎಲ್ಲ ವಿಭೂತಿಗಳು ಎಲ್ಲ ಅವನಿಂದ ನೇಮಿಸಲ್ಪಟ್ಟವರು. ಏನು ಅಂದ್ರೆ ವ್ಯಭಿಚಾರ ಬೇಡ. ಭಗವದ್ಗೀತೆನಲ್ಲಿ ಹೇಳಿದ್ದು ಅಷ್ಟೇ, ಅವ್ಯಭಿಚರಿತ ಭಕ್ತಿ. ನಾರಾಯಣನಲ್ಲಿ ನೀವು ಆಶ್ರಯ ಮಾಡಿದ್ದೀರಿ, ಆದ್ರೆ ನಾರಾಯಣನೇ ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ. ಶಕ್ರ ಅಂದ್ರೆ ಇಂದ್ರ, ದ್ಯಾವ ಪೃಥ್ವಿಯೌಚ ನಾರಾಯಣ, ಎಲ್ಲವೂ ಅವನೇನೆ. ಅವನೇ ಎಲ್ಲವೂ ಆಗಿದ್ದಾನೆ ಅನ್ನೋದು ಬಹಳಷ್ಟು ಕಡೆ, 1-2 ಕಡೆ ಅಲ್ಲ ಆಧಾರಗಳು. ಸೊ ಕನ್ಫ್ಯೂಷನ್ನೇ ಇರಬಾರ್ದು. ಏನು ಉದ್ದೇಶ ಹಾಗಾದ್ರೆ ಇಲ್ಲಿ ಹೇಳೋದು ಅಂತಂದ್ರೆ, ಯಾವುದೋ ಇದಕ್ಕೆ ಈಗ ಏನೋ ಅಲ್ಸೂರ್ನಲ್ಲಿ ಒಂದು ಇನ್ಫೆಂಟ್ ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ಅಲ್ಲಿ ಹೋಗ್ಬಿಟ್ಟು ಒಂದು ಕ್ಯಾಂಡಲ್ ಹಚ್ಬಿಟ್ಟು ಬಂದು ನಿಮ್ಮ ಮಡಿ ನೋವು ವಾಸಿ ಆಗತ್ತೆ. ಇನ್ನೇನೋ ಪವರ್, ಆ ಶಕ್ತಿ ಇದಿದೆ, ಏನೋ ಪವಾಡ ತೋರಿಸಿದ್ದಾನೆ. ಆ ರೀತಿ ಅವುಗಳ ಮೇಲೆ ಹೋಗೋದು ಬೇಡ ಅಂತ ಹೇಳೋದಷ್ಟೇ. ನಿಷ್ಠೆ ನಿಮ್ಮಲ್ಲಿ ನಾರಾಯಣನಲ್ಲಿ ಇರ್ಲಿ. ಏನ್ ಬಂದಿದೆಯೋ ಅದು ಕರ್ಮಯುತವಾಗಿ ಬಂದಿದೆ. ಯಾರು ಮಾಡಿದ್ದು ಕರ್ಮನ? ನಾವುಗಳೇನೆ. ಅದರ ಪರಿಹಾರಕ್ಕೆ ಭಗವಂತನೇನೆ. ಆ ಕರ್ಮದ ಫಲ ಅದನ್ನ ಕೊಟ್ಟ ಮೇಲೆ ಅದು ಹೋಗುತ್ತೆ. ಅದಕ್ಕೆ ನಾರಾಯಣ ಮಾಡ್ಲಿಲ್ಲ, ಪ್ರಪತ್ತಿ ಎಲ್ಲ ಮಾಡ್ಕೊಂಡಿದ್ವಿ, ಅಲ್ಲಿ ಹೋಗ್ಬಿಟ್ಟು ಏನೋ ಮಾಡೋಣ. ಇಲ್ಲ, ಇನ್ನು ಯಾವ್ದೋ ಒಂದ್ ಕಡೆ ಯಾವ್ದೋ ದೇವತೆಗೆ ಆರಕೆ ಮಾಡ್ಕೊಂಡ್ ಬನ್ನಿ. ಈ ತುಮಕೂರು ಹತ್ರ ಯಾವ್ದೋ ಒಂದು ಲಕ್ಷ್ಮೀ ದೇವಸ್ಥಾನ ಇದ್ದಿತ್ತಲ್ಲ, ಗುರುವನಹಳ್ಳಿ, ಅಲ್ಲಿ ಹೋಗಿ ನೋಡ್ಬೇಕಾ? ಅದು ಯಾರ್ದೋ ಮೇಲೆ ಬರುತ್ತೆ. ನಾನು ಅದಿಲ್ಲ ಅದು ಇದು ಅನ್ನೋದು ಬೇಡ. ನಮಗ್ ನಿಷ್ಠೆ, ನೀವು ನಿಮ್ಮ ಮನೆಯಲ್ಲಿರೋ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಅವಳು ಕೊಡೋದಿಲ್ವೇ? ಅಲ್ಲೂ ಗುರುವನಹಳ್ಳಿಗೆ ಹೋಗಿ ಏನಾದ್ರು ಹರಕೆ ಮಾಡ್ಕೊಂಡ್ ಬರ್ಬೇಕೆ? ಇಷ್ಟೇನೆ. ನಮಗೇನಂದ್ರೆ ವಿ ಡಿಪೆಂಡ್ ಆನ್ ಮಿರಾಕಲ್ಸ್. ಎಲ್ಲೋ ಏನೋ ಪವಾಡ ನಡೆಯುತ್ತೆ, ಅದರಿಂದ ಅದು ಸತ್ಯದ ದೇವ್ರು. ಈ ಬೇರೆ ಸತ್ಯದ ದೇವ್ರು, ಅಸತ್ಯದ ದೇವ್ರು ಅಂತ ಬೇರೆ ಇದ್ದಾರ. ನಿಮ್ಗೆ ಈ ಬಾಪೂಜಿನ ಇರೋದ ಹತ್ರ ಇದು ಹಾದಿ ಹನುಮಂತ್ರ ಮೈಸೂರಿನಲ್ಲಿರೋದು, ಅದು ரொம்ப ಸತ್ಯತೆ ದೇವ್ರು. ಇಲ್ಲಿರೋದು ದೇವನಿಗೆ ಇದಿಲ್ವಾ? ಹಾಗಾದ್ರೆ ಇದು ಬರೀ ಕಲ್ಲ. ನಂಬಿಕೆ, ವಿಶ್ವಾಸ, ಅದರಲ್ಲಿ ಶ್ರದ್ಧೆ ನಿಮ್ಗಿದ್ರೆ ಅಲ್ಲೇನೆ ಅವನು ಕೊಡ್ತಾನೆ. ಸೊ ಫಲದಲ್ಲಿ ಇದು ಸಿಗುತ್ತೆ ಅಲ್ಲ, ಇನ್ನೇನೋ ಮಿರಾಕಲ್ ಆಯ್ತು, ಇನ್ಯಾರೋ ಹೇಳಿದ್ರು, ಹೀಗೆ ಯು ಶುಡ್ ನಾಟ್ ಶಿಫ್ಟ್ ಯುವರ್ ಮಹಾವಿಶ್ವಾಸ ಭಗವಂತನಲ್ಲಿ. ಅಷ್ಟು ಕೇಳುತ್ತೆ ಹೊರತು ಯಾರನ್ನು ನಿನ್ಸಿ ಬಿಟ್ಬಿಡಿ ಅಂತಲ್ಲ. ಈ ಧರ್ಮಶಾಸ್ತ್ರಗಳಲ್ಲಿ ಧರ್ಮ ಸಿಂಧು ಅನ್ನೋದು ಬಹಳ ಇತ್ತೀಚಿಂದು, ಸಪೋರ್ಟ್ 350 ಇಯರ್ಸ್ ಒಳಗಡೆ ಬಂದಿರುವಂತದ್ದು. ಅಷ್ಟು ಆಗಿದೆಯಲ್ವಾ? ಇದೆಲ್ಲ ಚೊಲ್ಲಿರ್ಕ. ಸ್ತ್ರೀಯರು ವಿಷ್ಣು ಸಹಸ್ರನಾಮ ಹೇಳ್ಬಾರ್ದು. ಈ ಮಧ್ವರು ಅದನ್ನ ಬಹಳ ಫಾಲೋ ಮಾಡ್ತಾರೆ. ಅವ್ರ ಸ್ತ್ರೀಯರೆಲ್ಲ ವಿಷ್ಣು ಸಹಸ್ರನಾಮ சொல்றல. 1000 நாமம் சொல்லி ஆழ்வாரே இங்கெಲ್ಲ சொல்லியிருக்கா. ಅದಾನ್ ಪಿನದ ಎಪ್ಪಡಿ ಹೀಗೆ ಯಾರೋ ಹೇಳಿದ್ರು, ಎಲ್ಲಿ? ಅದಕ್ಕೆ ಏನೋ ಆಧಾರ ಅಂದ್ರೆ ಧರ್ಮ ಸಿಂಧು ಇಸ್ ನಾಟ್ ವ್ಯಾಲಿಡ್. ಹಾಗೇನೆ ಈ ಬೃಹಸ್ಪತಿ ಇವನಿದಲ್ಲ ಗುರು, ಅವನು ಬರೆದಂತ ಒಂದು ಸ್ಮೃತಿ ಇಟ್ ಇಸ್ ನಾಟ್ ರೆಕಗ್ನೈಸ್ಡ್. ಅದಕ್ಕೆ ಮಾನ್ಯತೆ ಕೊಟ್ಟಿಲ್ಲ. ಯಾಕೆ ಅಂದ್ರೆ ವೇದಕ್ಕೆ ವಿರುದ್ಧವಾದ ಕೆಲವು ಮಾತುಗಳು ಅದ್ರಲ್ಲಿ ಬರುತ್ತೆ ಅಂತ. ಇವಾಳ ವಿರಂಗಿತ್ತು ಶುಕ್ರೋದಯವಾಯಿತು ಅಂತ ಅಲ್ಲಿ ತಿರುಪಾಗಿನಲ್ಲಿ ಹೇಳ್ಬೇಕಾದ್ರೆ ಗುರು ಅಸ್ತಮಿಸಿದ ಅಂತ ಹೇಳಿದ್ರಲ್ಲಿ ಗುರುವಿನ ಇದ್ರದ್ದು ಇಲ್ಲ. ಅಂದ್ರೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್.
ಇತಿಹಾಸ ಪುರಾಣಗಳು ವೇದಕ್ಕೆ ಪೂರಕವಾಗಿ ಅಲ್ಲಿರೋದನ್ನ ತಿಳಿಸೋದಕ್ಕೆ ಬಂದಿರುವಂತಹದ್ದು ಅಂತ. ಆದ್ರೆ ಯಾವುದೇ ಸ್ಮೃತಿ ವೇದಕ್ಕೆ ವಿರುದ್ಧವಾದ ಮಾತು ಹೇಳಿದ್ರೆ ಅದನ್ನ ಗಮನಿಸಿಲ್ಲ. ಇದು ನಮ್ಮ ಪೂರ್ವಾಚಾರ್ಯರುಗಳು ಇವರುಗಳು ಮಾಡಿರುವಂತಹದ್ದು. ಆ ದೃಷ್ಟಿಯಿಂದ ಬೃಹಸ್ಪತಿ ಸ್ಮೃತಿಗೆ ಅಷ್ಟೊಂದು ಪ್ರಾಶಸ್ತ್ಯ ಇಲ್ಲ ನಮ್ಮಲ್ಲಿ. ಇದಕ್ಕೆ ವಿರುದ್ಧವಾಗಿ ಬರುವಂತಹದ್ದು ಅದಾಗಬಾರದು. ವಸು, ರುದ್ರ, ಆದಿತ್ಯ, 3 ಜನ. 3 ಹೇಳಿದೆ. ಒಬ್ಬೊಬ್ಬರಿಗೂ ಒಂದೊಂದು ಸೋಮ. ಅದಕ್ಕೇನೆ ಇವಾಗ ಅಗ್ನಿ, ಸೋಮ, ವರುಣ ಇವರುಗಳಿಗೆಲ್ಲ ಮತ್ತೆ ಕೊಡೋದು. ಅವರು ಆಯಾಯ ಕಾಂಬಿನೇಷನ್ಸ್ ನಲ್ಲಿ ಬಂದಾಗ ದೇವತೆಗಳು ಪ್ರೀತರಾಗ್ತಾರೆ. ಅವರಿಂದ ಬರುವಂತಹದ್ದು. ಸೋಮ ಅಂದ್ರೆ ಚಂದ್ರ. ಹೌದು, ಅವನು ಅದಕ್ಕೆ ಈಗ ಒಬ್ಬ ಇದ್ ಮಾಡ್ದಂಗೆ. ಇದು ಎಪ್ಪಡಿ ಸೊಲ್ಲ ನಗ ದೇವಸ್ಥಾನದಲ್ಲಿ, ಇವಾಗ ನಿಮ್ ದೇವಸ್ಥಾನದಲ್ಲೇನೆ ಈ ಕಡೆ ಗಣೇಶ ಇದ್ದಾನೆ, ಇವನು ಶಿವ ಇದ್ದಾನೆ, ಮಧ್ಯದಲ್ಲಿ ಮಾಡೋನೆಲ್ಲ ಅರ್ಚಕ ಒಬ್ನೇನೆ ಪೂಜೆನ. ಇಲ್ಲಿ ಮಾಡ್ತಾನೆ, ಅಲ್ಲಿ ಮಾಡ್ತಾನೆ, ಅಲ್ಲಿ ಮಾಡ್ತಾನೆ. ಹಾಗೆ ಸೋಮ ದೇವತೆ ವಸುಮದ್ ಗಣಸ್ಯ, ಅಲ್ಲಿ ಮುಂದಕ್ಕೂ ಎಲ್ಲದರಲ್ಲೂ ಸೋಮವಂತಲ್ಲ ಮಾಧ್ಯಾಹ್ನಿಕ. ಇದಕ್ಕ ಆ ರೀತಿನಲ್ಲಿ ಇದಕ್ಕೇನೋ ಭಾಷೆಗಳನ್ನು ನೋಡಿದಾಗ ಇದು ಬರುತ್ತೆ. ಒಂದೊಂದಕ್ಕೂ ಕೂಡ ಯಾರು ಯಾವ ಸಂದರ್ಭದಲ್ಲಿ ಯಾವ ಛಂದಸ್ಸಿನಲ್ಲಿ ಹೇಳಬೇಕು ಏನು ಹೀಗೆ ನಡ್ಸಿದ್ರೆ ಅದರಿಂದ ಅವರ ಉಪಾಸ್ಯ ದೇವತೆಗಳು ಮಾಡುವಂತ ವಿಧಿವಿಧಾನಗಳು. ಇವಾಗ ಪ್ರಾಚೀನ ವಿಧಿ ಯಾಕೆ ಹೋಗ್ಕೋಬೇಕು? ಅವ್ರು ಕೇಳಿದ್ರು ದೇವತೆಗಳು, ಪಿತೃದೇವತೆಗಳು ಸೃಷ್ಟಿಯ ಆರಂಭದಲ್ಲಿ ಅವನನ್ನು ಕೇಳಿದ್ರು. ಸಾ ದಕ್ಷಿಣಾದಿಕ್ ಅಂತ ಬರುತ್ತಲ್ಲಿ. ದಕ್ಷಿಣ ದಿಕ್ಕು ಅವರಿಗೆ ಅವ್ರು ಮಾಡಿದ್ರು. ಹಾ, ಇದೇ ಅವರು ಸಂಧ್ಯಾ ವಂದನೆ ಅಂತಂದ್ರೆ ಬಾಳೆ ಈ ರೀತಿ ಯಜ್ಞಗಳು ಅವುಗಳನ್ನ ನಡೆಸ್ಬೇಕಾದ್ರೆ ಒಂದೊಂದು ಕೂಡ. ಮತ್ತೆ ಈ ಇದು ಪಟ್ಟಾಭಿಷೇಕದಲ್ಲಿ ರಾಮನನ್ನ ಕಳಶದಲ್ಲಿ ಆವಾಹನೆ ಮಾಡಿ ಇದು ಮಾಡ್ತವಲ್ಲ, ಅದ್ರಲ್ಲೂ ಟಪಾಂಗ್ತೇನ ಛಂದಸ ತಿಷ್ಟು ಛಂದಸ ಈ ಒಂದೊಂದೇ ಹೇಳಿ ಆಮೇಲೆ ಅದರಿಂದ ಕಡೆಯಲ್ಲಿ ದೇವಸ್ಯತ್ವ ಎಲ್ರಿಗೂ ಹೇಳುವಂತ. ಸೊ ಉದ್ವಾಸನೆಯಲ್ಲಿ ಆ ಮಂತ್ರಗಳಿಂದ ರಾಮನಿಗೆ ಅಭಿಷೇಕ ಮಾಡ್ಬೇಕು ಆಕ್ಚುಲ್ ಆಗಿ. ಹೀಗೆ ಒಂದೊಂದಕ್ಕೆ ವಿನಿಯೋಗಗಳನ್ನು ಹೇಳಿದೆ. ಸೊ ಇದು ಈ ಯಾವ ಯಜ್ಞವನ್ನು ನಡೆಸಬೇಕಾದ್ರೆ ಅದರಲ್ಲಿ ಬರುವಂತಹದ್ದು, ಅವುಗಳಲ್ಲಿ ತಿಳಿಸ್ಬೇಕಾದ್ರೆ ಎಲ್ಲವಕ್ಕೂ ಕೂಡ ಅನ್ವಯ. ಇವಾಗ ನಾಮ ಸಂಕೀರ್ತನೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಶ್ರೀರಾಮ ರಾಮ ರಾಮೇತಿ 3 ಸಲ ಹೇಳೋದು. ಯಾಕೆ ಅಂದ್ರೆ 3 ಸೇರಿದ್ದು ಸೇರಿಸಿ ಒಂದೇ ಸಲ ಹೇಳೋದು. ಎಲ್ಲ ಬರೀ ಶಾರ್ಟ್ ಕಟ್ಗಳು. ಆಕ್ಚುಲ್ 3 ಸಲ. ಇವಾಗ ಸಂಧ್ಯಾವನೆ ಮಾಡ್ತಿರ್ಲಿಲ್ವ? ಸಂಧ್ಯಾವನೆ ಆದ್ಮೇಲೆ ವಿಷ್ಣು ಸಹಸ್ರನಾಮ ಬೆಳಗ್ಗೆ, ಮತ್ತೆ ಮಧ್ಯಾಹ್ನಕ್ಕೆ ಆದ್ಮೇಲೆ ವಿಷ್ಣು ಸಹಸ್ರನಾಮ, ಸಾಯಂಕಾಲ ಸಂಧ್ಯೆ ಆದ್ಮೇಲೆ ವಿಷ್ಣು ಸಹಸ್ರನಾಮ. ಅದೊಂದು ಯಜ್ಞ, ನಾಮಯಜ್ಞ. ತಿರುಪವೈನ ಸಂದೇಶ, ದಿಸ್ ಈಸ್ ದಿ ಒನ್. ನಾಮ ಸಂಕೀರ್ತನೆ ಸದಾ ಎಪ್ಪೋದು ಹೇಳ್ತಾ ಇರಿ. 30 ತಪ್ಪಾಮೆ ನೋ ಅನಧ್ಯಯನ ಫಾರ್ ದಿಸ್. ವಿಷ್ಣು ಸಹಸ್ರನಾಮಕ್ಕೆ ಅಷ್ಟಮಿನೂ ಇಲ್ಲ, ಎಂಥದೂ ಇಲ್ಲ. ಈವನ್ ಇನ್ ಆಶೌಚ ನಾಮ ಸಂಕೀರ್ತನೆಗೆ ಇಲ್ಲ. ಇವಾಗ ಶವ ಇದೆ, ಆ ಶವ ತಗೊಂಡು ಹೋಗ್ಬೇಕಾದ್ರೆ ವಾಹನದಲ್ಲಿ ಇದ್ರಲ್ಲಿ ವಿಷ್ಣು ಸಹಸ್ರನಾಮ ಹೇಳೋದು ತಪ್ಪಿಲ್ಲ. ಅಲ್ಲಿ ನೀವು ಪಾರಾಯಣ ಜಪ ಅಂತ ಮಾಡಿ ಅಂಗನ್ಯಾಸ ಕರನ್ಯಾಸ ಅದು ಮಾಡ್ಬೇಡಿ. ಅಂಗನ್ಯಾಸ ಕರನ್ಯಾಸ ಮಾಡ್ಬೇಕಾದ್ರೆ ಶರೀರ ಶುದ್ಧಿ ಇರ್ಬೇಕು. ಇದಕ್ಕೇನೆ ಸಂಧ್ಯಾವನ್ನೇನು ಕೂಡ ಅಲ್ಲೇ ನಿಲ್ಸಿದ್ದು. ಆಸನ ಮಂತ್ರಸ್ಯ ಅಂತ ಹೇಳ್ಬೇಕಾದ್ರೆ ನೀವು ಒಂದು ಆಸನದಲ್ಲಿ ಕೂತ್ಕೊಂಡು ಅಂಗನ್ಯಾಸ ಕರನ್ಯಾಸಗಳು ಏನೋ ಒಂದೊಂದು ಅಂಗದನ್ನ ಭಗವಂತನ ಸಮರ್ಪಣೆ ಮಾಡಿ ಭಗವಂತನ ಆವಾಹನೆ ಮಾಡ್ಕೊಳ್ತೀರಿ. ಆ ಆವಾಹನೆಗೆ ನಿಮ್ಮ ಶರೀರ ಶುದ್ಧಿಯಾಗಿರ್ಬೇಕು. ಜನನ ಶೌಚೋ ಮರಣ ಶೌಚೋ ಆದಾಗ ಅದು ಮಾಡ್ಲಿಕ್ಕಾಗಲ್ಲ. ಅದಕ್ಕಾಗಿ ಯಾವ ಮಂತ್ರ ಜಪಗಳು ಇಲ್ಲ. ಈಗ ವಿಷ್ಣು ಸಹಸ್ರನಾಮ ಜಪೇ ವಿನಿಯೋಗ ಅಂತ ಹೇಳೋದಾದ್ರೆ ಅಂಗನ್ಯಾಸ ಕನ್ಯಾಸ ಮಾಡ್ಬೇಕು. ಅವಾಗ ಜ್ವರ ಹೇಳ್ಬಾರ್ದು. ಉಪಾಂಶು ಅದರಲ್ಲಿ ಸಾಮೂಹಿಕ ಪಾರಾಯಣದಲ್ಲಿ ಡೈರೆಕ್ಟ್ ಆಗಿ ಬೇಕಿಲ್ಲ ಅದೆಲ್ಲ. ಸುಮ್ನೆ ಸುಬ್ಲಕ್ಷ್ಮಿ ಹಾಡಿದಾಳೆ ಅನುಷ್ಠುಪ್ ಚಂದ ಇದು ತರ್ಜನಿಭ್ಯಾಮ್ ಅದ್ ಹೇಳಿಲ್ಲ ಅವರು. ತರ್ಜನಿಭ್ಯಾಮ್ ಒಂದೊಂದಕ್ಕೂ ಅಂಗನ್ಯಾಸ ಕರನ್ಯಾಸ. ಹೃದಯಾಯ ನಮಃ, ಶಿರಸೆ ಸ್ವಾಹ, ಶಿಖಾಯೈ ವೌಷುಟ್ ಕವಚಾಯ ಹುಂ ಇದಕ್ಕೂ ಉಂಟು. ವಿಷ್ಣು ಸಹಸ್ರನಾಮಕ್ಕೂ ಇದೆ. ಶ್ರೀ ಲಕ್ಷ್ಮೀ ಮಂತ್ರ ಮಾಡ್ಬೇಕು ಅಂತ ಹಾಕಿದ್ದಾರೆ. ಆದ್ರೆ அந்த ಅಂಗನ್ಯಾಸ ಕನ್ಯಾಸ ಶ್ರೀಕ್ சொல்லிருக்கா அந்த நாள் அது சொன்னா வேண்டாம். ಜಪ ಪಡೋಕೆ ಸೊಲ್ಲ ಅಂಗನ್ಯಾಸ ಕನ್ಯಾಸ. ಈಗ ಪಂಚಾಕ್ಷರ ಮಹಾಮಂತ್ರಸ್ಯ ಮಂಕಣ ಋಷಿ ಗೊತ್ತೈತೆ, ಅದಕ್ಕೆ ಶ್ರೀಗೆ ಬರುವಂತಹದ್ದು ಅದು. ಆಮೇಲೆ ಎಲ್ಲ ಶ್ರೀ ನಮಃ ಅಂಗನ್ಯಾಸ ಶ್ರೀ ನಮಃ ಅಂಗುಷ್ಟಾಭ್ಯ ನಮಃ ತರ್ಜನಿಭ್ಯಾಮ್ ನಮಃ ಇದೆಲ್ಲ ಚೊಲ್ಲಿ விட்ற அப்புறம் அந்த ஜப்பம் இது பண்றது அது உபதேசம் வைக்கணும்.
ಹೊರಮೇಲೆ ಪುಸ್ತಕದ ಪೊಡಿಗೆ ನಾನ್ ಕರ್ಲೆ ಈಗ ಹಯಗ್ರೀವ ಮಂತ್ರಗಳು ಯಾವುದೇ ಮಂತ್ರ ಯಾವುದೇ ದೇವತೆ ಇದು ಉಪೋಪದೇಶ ತಗೊಂಡು ಅಂಗನ್ಯಾಸ ಕರನ್ಯಾಸ ಮಾಡಿ ಉಪಾಂಶ ಅಂದ್ರೆ ನಿಮ್ಮ 2 ಕಿವಿ ಬಿಟ್ಟು 3ನೇವರು ಕೇಳಿಸಬಾರ್ದು ನೀವು ಜಪಿಸೋ ಅಂತ ಮಂತ್ರಂ ಯತ್ನೇನ ಗೋಪಯತೆ ಗುರುಂ ಪ್ರಕಾಶಯೇತು ಧೀಮಾನೆ ಗುರುವನ್ನ ವಿಶೇಷವಾಗಿ ಕೊಂಡಾಡಿ ಅದಕ್ಕಾಗಿ ತನಿಯಂಗಳನ್ನು ಫಸ್ಟ್ ಹೇಳಿ ಮಂತ್ರವನ್ನ ಯತ್ನೇನ ಗೋಪಯತೆ ಇದಿರುವಂತಹದ್ದು. ಸೊ ಅದರಿಂದ ಪಾರಾಯಣ ಬೇರೆ ಜಪ ಬೇರೆ. ವಿಷ್ಣು ಸಹಸ್ರನಾಮ ಪಾರಾಯಣೇ ವಿನಿಯೋಗ. ಈ ಪಾರಾಯಣ ಸಾಮೂಹಿಕವಾಗಿ ಹೇಳೋದು ಇದೆಲ್ಲ ಅದಕ್ಕೆ ಯಾವ ರಿಸ್ಟ್ರಿಕ್ಷನ್ ಇಲ್ಲ. ಅಲ್ಲಿ ಅಂಗನ್ಯಾಸ ಕರನ್ಯಾಸಗಳು ಬೇಕಿಲ್ಲ. ವಿಷ್ಣುವರ್ಧೀಯ ಸಹಸ್ರನಾಮ ಯಾವುದೇ ಒಂದು ಮಂತ್ರ ಒಂದಿತ್ತು ಇದನ್ನ ತಗೊಂಡಾಗ ಒಂದು ಮಂತ್ರಕ್ಕೆ ದೇವತೆ ಋಷಿ ಯಾರು ಅದನ್ನ ಕಂಡ್ಕೊಂಡವನು, ಆಮೇಲೆ ಯಾವ ಛಂದಸ್ಸು. ಈಗ ಅಸ್ಯ ಶ್ರೀ ವಿಷ್ಣುವರ್ಧೀಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ತಲೆಯಲ್ಲಿ ಬ್ರಹ್ಮ ಋಷಿ ತ್ರಿಷ್ಟ ಛಂದ ಅದೈತೆ. ಹೀಗೆ ಒಂದೊಂದಕ್ಕೂ ಬರೋದು. ಎಲ್ಲದಕ್ಕೂ ಎಲ್ಲಾ ಮಂತ್ರಗಳಿಗೂ ಇಟ್ಟು ಆಯಾತಿತ್ವ ಅನುವಾಗಸ್ಯ ವಾಮದೇವ ಋಷಿ ಸಂಧ್ಯಾವಂದನಲ್ಲಿ ಇದೆಯೋ ಇಲ್ವಾ? ಈ ಋಗ್ವೇದದಲ್ಲಿ ಪ್ರತಿ ಒಂದು ಮಂತ್ರಕ್ಕೂ ಒಂದೊಂದು ಋಷಿ ಛಂದಸ್ಸು ದೇವತೆ ಹೇಳ್ತಾ ಹೋಗ್ತಾರೆ. ನಾವು ಪ್ರಧಾನವಾಗಿ ಯಾವುದು ಅದು ಇವಾಗ ಗಾಯತ್ರಿ ಜಪ ಕೂತ್ಕೊಂಡ್ರೆ ಮೊದಲು ಹೇಳ್ಬೇಕಾದ್ರೆ ವಿಶ್ವಾಮಿತ್ರ ಋಷಿ, ಆಮೇಲೆ ಓಜೋಸಿ ಸೋಸಿ ಅದೇನೆ ಗಂಗನ್ಯಾಸ ಕರನ್ಯಾಸಗಳಲ್ಲಿ ಬರ್ಬೇಕಾದ್ರೆ ಇವುಗಳನ್ನ ಮಾಡಿ ಉಪಾಂಶುವಿನಲ್ಲಿ ಜೋರಾಗಿ ಹೇಳ್ಬಾರ್ದು ಮಂತ್ರವನ್ನ. ಈಗೆಲ್ಲ ವೇದದಲ್ಲೇನೆ ವೇದ ಪಾರಾಯಣದಲ್ಲಿ ಗಾಯತ್ರಿ ಬಂದು ಗಾಯತ್ರಿ ಮಂತ್ರ ಜೋರಾಗಿ ಹೇಳೋಲ್ಲ. ಹೋಮಗಳಲ್ಲೂ ಕೂಡ ಆಕ್ಚುಲ್ ಆಗಿ ಪುಸ್ತಕದಲ್ಲೂ ಇರೋ ಪ್ರಕಾರ ಬರಬಾರ್ದು, ಬರೀ ಸ್ವಾಹ ಮಾತ್ರ ಕೇಳಿಸ್ಬೇಕು. ನೀವು ಸುದರ್ಶನ ಯಾವುದೇ ಮಾಡಿ ಕೃಷ್ಣಾಯ ಗೋವಿಂದಾಯ ಜೋರಾಗಿ ಹೇಳೋದಲ್ಲ, ಬರೀ ಸ್ವಾಹಾಕಾರ ಮಾತ್ರ. ಸಂಬಂಧ ತ್ಯಾಗ ಇದೆರಡು ಇಟ್ಕೊಳ್ಬೇಕಷ್ಟೆ. ಆ ರೀತಿ ನಡೆಸಿದ್ರೆ ಆ ಜಪ ಅನ್ನೋದು ಇದು ವೀರ್ಯವತ್ತರವಾಗುತ್ತೆ. ಜೋರಾಗಿ ಹೇಳದೆ ಉಪದೇಶ ತಗೊಂಡು ಅದನ್ನ ಅನೇಕ ಬಾರಿ ಆವೃತ್ತಿ ಜಪಿಸಿ ಆಮೇಲೆ ಇದಕ್ಕೆ ಬರುವಂತ ಹೀಗೆ. ಸೊ ಇದು ಪಿತೃಪೀತಸ್ಯ ಇವುಗಳಾಗಿದ್ದು. ಋತಂತ್ವ ಸತ್ಯೇನ ಪರಿಶಿಂಚಾಮಿ ಸಾಯಂ ಪರಿಶಿಂಚತಿ ಸತ್ಯಂ ಸತ್ಯೇನ ಪರಿಶಿಂಚಾಮಿ ಪ್ರಾತಃ ಅಗ್ನಿರ್ವ ಋತಂ ಅಸವಾದಿತ್ಯ ಸತ್ಯಂ. ಇದು ಆಶೀರ್ವಾದ ಮಾಡುತ್ತೆ. ಆಗ ಅದಕ್ಕೂ ಸೇರ್ಕಲ ಪರಿಶೇಚನೆ ಇದೆಲ್ಲ ಮಾಡ್ಬೇಕಾದ್ರೆ ಪ್ರಾಣಾಹುತಿ ಇದ್ ಮಾಡ್ಬೇಕಾದ್ರೆ ಅದಗಳನ್ನು ಹೇಳುವಂತ ಮಂತ್ರಗಳು ಅದ್ರಲ್ಲಿ ಬರುವಂತ. ಮುಂದಕ್ಕೆ ಹೋಗೋಣ. ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮ ವೃಷ್ಣಿಯಂ. ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮ ವೃಷ್ಣಿಯಂ. ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮ ವೃಷ್ಣಿಯಂ. ಭವಾವಾಜಸ್ಯ ಸಂಗತೆ ಭವಾವಾಜಸ್ಯ ಸಂಗತೆ ಭವಾವಾಜಸ್ಯ ಸಂಗತೆ. ಹಿನ್ಮಮೇ ಗಾತ್ರ ಹರಿವೋ ಗಣಾನ್ ಮೇ ಮಾ ವಿಧಿದೃಶಃ. ಹಿನ್ಮಮೇ ಗಾತ್ರ ಹರಿವೋ ಗಣಾನ್ ಮೇ ಮಾ ವಿಧಿದೃಶಃ. ಹಿನ್ಮಮೇ ಗಾತ್ರ ಹರಿವೋ ಗಣಾನ್ ಮೇ ಮಾ ವಿಧಿದೃಶಃ. ಈಗ ಮೊದಲು ಹೇಳಿದ್ನಲ್ಲ 12ನೇ ತಾರೀಕು ತಿರುಪ್ಪಾವೈ 30 ಪಾಶುರಗಳನ್ನು ಕೂಡ ಒಂದೇ ದಿವಸದಲ್ಲಿ ಹೇಳುವಂತದ್ದು. ಭಾನುವಾರ ದಿವಸ ಬೆಳಗ್ಗೆ 9:30 12ವರೆಗೆ. ಅದಾದ್ಮೇಲೆ ನಮ್ಮವರಿಂದಾನೇ ಅವರು ಅಡಿಗೆ ಮಾಡಿ, ಅವರು ಅಯ್ಯರ್ ಅವ್ರ ಮನೆಯಲ್ಲಿ ನಡೆಯೋದು, ಡಾಕ್ಟರ್ ವೆಂಕಟೇಶ್ ಅಯ್ಯರ್ ಅಂತ. ಸೊ ಅವ್ರ ಮನೆಯಲ್ಲಿ ಇದು ಕಾರ್ಯಕ್ರಮ ಪ್ರಶಾಂತ್ ನಗರದಲ್ಲಿ. ಯಾರು ಬರೋದಿದ್ರೆ ನಂದಕುಮಾರಿಗೆ ಕನ್ಫರ್ಮ್ ಮಾಡಿ, ಯಾಕೆಂದ್ರೆ ಅವ್ರ ನಂಬರ್ ಆಫ್ ಪೀಪಲ್ ಯಾರು ಅನ್ನೋದನ್ನ ಅವ್ರು ಹೇಳ್ಬೇಕಲ್ಲಿ. ಸುಮ್ನೆ ಇವಾಗ ಅವ್ರು ಎಷ್ಟು ಜನ ಬರ್ತಾರೆ ಏನು ಅನ್ನೋದ್ರದ್ದು ಅದನ್ನು ಸ್ವಲ್ಪ ಆದಷ್ಟು ಬೇಗ ತಿಳಿಸಿ, ಯಾರು ಬರೋದಿದ್ರೆ ಆಸಕ್ತಿ ಇದ್ರೆ ಕೇಳ್ಬೇಕು ಅಂತ ಅಲ್ಲಿ ಬಂದ್ರೆ ಸರಿ ಆಗತ್ತೆ. ಅವ್ರಿಗೆ ಡೆಫಿನೆಟ್ ಇದನ್ನು ಹೇಳಲಿಕ್ಕೆ ಆಗತ್ತೆ. ದೋಸ್ ವಾಂಟ್ ಟು ಕಮ್ ದೇರ್ 9ರಿಂದ 12ವರೆ. ಆಮೇಲೆ ಏನು ಒಂದ್ ಮಂಗಳಾರತಿ ಊಟ ಇದೆ, ಪ್ರಸಾದ. ಎರಡೆರಡು ಬೇಡ, ಯಾವ್ದೋ ಒಂದ್ ಹೊರಮೆ ಪಂಗಲ್ ಒಂದ್ ಪಂಚಿಂದ ಅಪೂರ್ಣ ಹಿಂದೆ. ಸರಿ, ಉಪಹಾರ ಎಲ್ಲ ಬೇರೆ ಇದೇ ಆಗೋದು ಅಧ್ಯಯನೋತ್ಸವ. ಮತ್ತೊಂದೊಂದ್ರೆ ಎನ್ನ ಸಾಪಾಡೆ, ಎನ್ನ ತಿಂಡಿ, ಎನ್ನ ಪ್ರಸಾದ ಬೇಡ ಅಂತ ಹೇಳಲ್ಲ, ಅದು ಇರ್ಬೇಕು. ಆದ್ರೆ ಅದೇ ಪ್ರಧಾನವಾಗಬಾರ್ದು ಅಷ್ಟೇ. ಮುಖ್ಯವಾಗಿ ಒಂದು ಚಿಂತನೆ ನಡೆಯೋದು ಅದರದಕ್ಕಾಗಿ ಬರುವಂತ.
ಸೊ ಅದರಿಂದ ಪ್ರಶಾಂತ್ ನಗರದಲ್ಲಿ ಎಲ್ಲಿ ಬರುತ್ತೆ ಅವ್ರ ಮನೆ? ಬೇಕು ಅಂತಂದ್ರೆ ಲೊಕೇಶನ್ ಇದ್ರ ಕಳಿಸ್ಕೊಡ್ತಾರೆ. ಇಲ್ಲೇನೆ ಪ್ರಶಾಂತ್ ನಗರ ಗಣೇಶನ ದೇವಸ್ಥಾನ ಇದೆಯಲ್ಲ, ಅದು ಸುತ್ತಮುತ್ತ ಎಲ್ಲೋ ಅಲ್ಲೆಲ್ಲೋ ಬರ್ಬೋದು ಅವ್ರ ಮನೆ, ವಿಜಯನಗರದಲ್ಲಿ. ಅಲ್ಲಿ ಬೆಳಗ್ಗೆ ಸೇರೋಣ, ಸಮಯ ಇದನ್ನ ನೋಡ್ಕೊಂಡು ಒಂದು ಸಾಮೂಹಿಕವಾಗಿ ಒಂದು ವಿಷ್ಣು ಸಹಸ್ರನಾಮ ಹೇಳೋಣ ಮೊದಲು, ಆಮೇಲೆ ಡಿಪೆಂಡಿಂಗ್ ಆನ್ ಇದು. ಆ 30 ಪಾಶುರದ್ದನ್ನು ಕೂಡ ಸಂಗ್ರಹವಾಗಿ ಅವತ್ತು ಮುಗಿಸ್ಬೇಕು. ಸೊ ಅದು ಎಷ್ಟು ಮಟ್ಟಿಗೆ ಭಗವಂತ ನನ್ನಿಂದ ನಡೆಸ್ಕೊಳ್ತಾನೋ ನೋಡೋಣ, ಅದೊಂದು ಆಗತ್ತೆ. ಸೊ ಯಾರು ಬರೋದಿದ್ರೆ ಹೇಳಿ. 12th ಸಂಡೇ ಮುಂದ್ಕೋಣ. ಶಿವೋ ಮೇ ಸಪ್ತರ್ಷೀನುಪದಿಷ್ಟ ಸ್ವಮಾಮೇ ವಾಂಗ್ನಾಭಿಮತಿಗಾಹ. ಶಿವೋ ಮೇ ಸಪ್ತರ್ಷೀನುಪದಿಷ್ಟ ಸ್ವಮಾಮೇ ವಾಂಗ್ನಾಭಿಮತಿಗಾಹ. ಶಿವೋ ಮೇ ಸಪ್ತರ್ಷೀನುಪದಿಷ್ಟ ಸ್ವಮಾಮೇ ವಾಂಗ್ನಾಭಿಮತಿಗಾಹ. ಅಪಾಮ ಸೋಮಮೃತ ಅಭೋಮಾದರ್ಶ್ಮ ಜ್ಯೋತಿರವಿಧಾಮ ದೇವಾನ್. ಅಪಾಮ ಸೋಮಮೃತ ಅಭೋಮಾದರ್ಶ್ಮ ಜ್ಯೋತಿರವಿಧಾಮ ದೇವಾನ್. ಅಪಾಮ ಸೋಮಮೃತ ಅಭೋಮಾದರ್ಶ್ಮ ಜ್ಯೋತಿರವಿಧಾಮ ದೇವಾನ್. ಕಿಮಸ್ಮಾನ್ ಕೃಣವದರಾತಿ ಕಿಮುಧೋರ್ತಿರಮೃತಮರ್ತ್ಯಸ್ಯ. ಕಿಮಸ್ಮಾನ್ ಕೃಣವದರಾತಿ ಕಿಮುಧೋರ್ತಿರಮೃತಮರ್ತ್ಯಸ್ಯ. ಮರ್ತ್ಯಸ್ಯ ಕಿಮಸ್ಮಾನ್ ಕೃಣವದರಾತಿ ಕಿಮುಧೋರ್ತಿರಮೃತಮರ್ತ್ಯಸ್ಯ. ಯನ್ಮ ಆತ್ಮನೋ ಮಿಂದಾಭೂದಗ್ನಿಸ್ತತ್ ಪುನರಹ ಆರ್ಜಾತ ವೇದ ವಿಚರ್ಷಣಿ. ಯನ್ಮ ಆತ್ಮನೋ ಮಿಂದಾಭೂದಗ್ನಿಸ್ತತ್ ಪುನರಹ ಆರ್ಜಾತ ವೇದ ವಿಚರ್ಷಣಿ. ಯನ್ಮ ಆತ್ಮನೋ ಮಿಂದಾಭೂದಗ್ನಿಸ್ತತ್ ಪುನರಹ ಇದರಲ್ಲಿ ಜಯಾದಿ ಹೋಮದಲ್ಲಿ ಮಾಡ್ಬೇಕಾದ್ರೆ ಸ ಇದಂ ಬ್ರಹ್ಮ ಕ್ಷತ್ರಂ ಪಾತು ತಾ ಇದಂ ಬ್ರಹ್ಮ ಕ್ಷತ್ರಂ ಪಾಂತು ತಸ್ಮೈ ಸ್ವಾಹಾ ಬರ್ಬೇಕಾದ್ದು. ಸ ಇದಂ ಬ್ರಹ್ಮ, ಸಾ ಇದಂ ಅಂದ್ರೆ ಸ್ತ್ರೀಲಿಂಗ ಆಗತ್ತೆ, ಅದು ತಪ್ಪಾಗಿ ಹೋಗುತ್ತೆ ಹೇಳೋದ್ರಲ್ಲಿ. ಹಾಗೇನೆ ಈ ಇದ್ರದ್ದು ಅಷ್ಟೇ, ಪುನರಾಹ ಆರ್ಜಾತ ವೇದ, ಸ್ವರಿತ 2 ಬರುತ್ತೆ, ಮತ್ತೆ ಅರ್ಕಾವತ್ತಿದೆ, ಅಲ್ಲೂ ಕೂಡ ಬರುತ್ತೆ. ಈ ವಿಚ್ಚಿನ ಅಗ್ನಿಸಂಧಾನ ಈ ಮಂತ್ರಗಳಲ್ಲಿ ಸ್ವಲ್ಪ ಗಮನಿಸ್ಬೇಕು ಸರಿಯಾಗಿ ಹೇಳ್ಬೇಕಾದ್ರೆ. ಇಲ್ಲ ಅರ್ಕಾವತ್ ಬಿಟ್ಬಿಡೋದು, ಇಲ್ದಿದ್ರೆ ಸ್ವರಿತ ಬರೋಲ್ಲ. ಇದಾಗಬಾರ್ದು. ಇವೆಲ್ಲ ಸ್ಪಷ್ಟತೆ ಇರ್ಬೇಕು ಹೇಳ್ಬೇಕಾದ್ರೆ. ಇಲ್ಲೇನ್ ಬರುತ್ತೆ? ಇಂದ ಭೂಹು ಅಗ್ನಿ ತತ್ ಪುನರಾಹ ಪುನರಾಹಾಹ ಆಹಾಹ ಜಾತವೇದ ಪುನರಾಹ ಆರ್ಜಾತ ವೇದ. ವಿಸರ್ಗ ಹೋಗಿ ಅರ್ಕಾವತ್ ಬಂತು. ಪುನರಾಹ ಆರ್ಜಾತ ವೇದ, ಇದು ಸರಿಯಾಗಿ ಗಮನಿಸ್ಬೇಕಾದ್ರೆ. ಅಲ್ಲೂ ಕೂಡ ಬರುತ್ತೆ ಈ ಮಂತ್ರಗಳು. ಆಯ್ತಾ? ಇದು ಹೇಳಿದ್ದಾಯ್ತಾ? ಪುನರಗ್ನಿಶ್ಚಕ್ಷುರಧಾತ್ ಪುನರಿಂದ್ರೋ ಬೃಹಸ್ಪತಿ. ಪುನರಗ್ನಿಶ್ಚಕ್ಷುರಧಾತ್ ಪುನರಿಂದ್ರೋ ಬೃಹಸ್ಪತಿ. ಪುನರಗ್ನಿಶ್ಚಕ್ಷುರಧಾತ್ ಪುನರಿಂದ್ರೋ ಬೃಹಸ್ಪತಿ. ಪುನರ್ಮೇ ಅಶ್ವಿನಾ ಯುವಂ ಚಕ್ಷುರಧತ್ತಮಕ್ಷೋಃ. ಪುನರ್ಮೇ ಅಶ್ವಿನಾ ಯುವಂ ಚಕ್ಷುರಧತ್ತಮಕ್ಷೋಃ. ಪುನರ್ಮೇ ಅಶ್ವಿನಾ ಯುವಂ ಚಕ್ಷುರಧತ್ತಮಕ್ಷೋಃ. ಇಷ್ಟಯಜುಷಸ್ತೆ ದೇವ ಸೋಮಸ್ತುತಃ ಸ್ತೋಮಸ್ಯ ಸ್ತುತಃ ಸೋಮಸ್ಯ ಸ್ತುತಸ್ತೋಮಸ್ಯ ಶಸ್ತೋಕ್ತಸ್ಯ ಹರಿವತ ಇಂದ್ರಪೀತಸ್ಯ ಮಧುಮತ ಉಪಹೂತಸ್ಯೋಪಹೂತೋ
भक्षयामि यजुषस्ते सुतस्तोमस्य शस्तोतस्य हरिवत इन्द्रपीतस्य मधुमत उपहूतस्योपहूतो भक्षयामि इष्टयजुषस्ते स्तोतस्तोमस्य शस्तोतस्य हरिवत इन्द्रपीतस्य मधुमत उपहूतस्योपहूतो भक्षयामि पूर्यास्थामा पूरयत प्रजया च धनेन च पूरयत प्रजया च धनेन च पूरयत प्रजया च धनेन च एतत्ते तत ये चत्वामन्वेतत्ते पितामह प्रपितामह ये चत्वामन्वत्र पितरो यथा भागं मन्दध्वं नमो वः पितरो रसाय नमो वः पितरः शुष्माय नमो वः पितरो जीवाय नमो वः पितरः स्वधायै नमो वः पितरो मन्यवे नमो वः पितरो घोराय पितरो नमो वो य एतस्मिन् लोके स्था था महाप्राण यजुष युष्मागस्तेनो ये एस्मिन् लोके मां तेनो य एतस्मिन् लोके स्था योऽयं तेषां वसिष्ठा भूयास्ता ये एस्मिन् लोकेऽहं तेषां वसिष्ठो भूयासं प्रजापते न त्वदेतान्यन्यो विश्वा जातानि परिता बभूव पितामह प्रपितामह ये यथा भागं मन्दध्वं नमो वः पितरो रसाय नमो वः पितरः शुष्माय नमो वः पितरो जीवाय नमो वः पितरः स्वधायै नमो वः पितरो मन्यवे नमो वः पितरो घोराय पितरो नमो वो ये तस्मिन् लोके स्तयुष्मानस्तेनो येऽस्मिन् लोके तेनो ये तस्मिन् लोके स्थ भूयं तेषां वसिष्ठा भूयास्ते येऽस्मिन् लोकेऽहं तेषां वसिष्ठो भूयासं प्रजापते एतान्यन्यो विश्वा जातानि परिता बभूव एतत्ते तत ये चत्वामन्वेतत्ते पितामह प्रपितामह ये चत्वामन्वत्र पितरो यथा भागं मन्दध्वं नमो वः पितरो रसाय नमो वः पितरः शुष्माय नमो वः पितरो जीवाय नमो वः पितरः स्वधायै नमो वः पितरो मन्यवे नमो वः पितरो घोराय पितरो नमो वोचये तस्मिन् लोके स्त युष्मागस्तेनो येऽस्मिन् लोके महान्तेनो
एतस्मिन् लोके यूयं तेषां वसिष्ठा भूयास्त येऽस्मिन् लोकेऽहं तेषां वसिष्ठो भूयासम् प्रजापते सत्त्वदेशान्यो विश्वा जाता बभूव ಈ ಮಂತ್ರ ಏತತ್ತೆ ಯಜತ್ವ ಮನೇಲಿ ಬರುತ್ತೆ. ಇದೆಲ್ಲ ಈ ನಮೋ ವೈರಸ ಇದೆಲ್ಲ ಅಮಾವಾಸ್ಯೆ ತರ್ಪಣೆ ಆದ್ಮೇಲೆ ಪ್ರದಕ್ಷಿಣೆ ಯಾವಾಗ ಬರುತ್ತೆ? ಅಮಾವಾಸ್ಯೆ ತರ್ಪಣದಲ್ಲಿ ನೀವು ನಮಸ್ಕಾರಕ್ಕೆ ಬರುವಂತಹದ್ದು ಆಯ್ತು. ಏತತ್ತೆ ಮನೋ ಅದನ್ನ ಪಿಂಡ ಪ್ರದಾನದಲ್ಲಿ ಬರುತ್ತೆ. ಅಲ್ಲಿ ಬರುತ್ತೆ. ಅಂದ್ರೆ ಶ್ರಾದ್ದೀಯ ಪಿಂಡ. ಇದು ಯಾಕೆ ಈ ಮಾತನ್ನ ಈಗ ಹೇಳಕ್ ಬಂದೆ ಅಂದ್ರೆ, ವೇದದಲ್ಲಿ ಹೇಳಿದ ಮಂತ್ರ ಇದನ್ನ ಹೇಗೆ ಅದರದ್ದು ಅಪ್ಲಿಕೇಶನ್ ಅನ್ನೋದನ್ನ ಆಪಸ್ತಂಭ ಸೂತ್ರದಲ್ಲಿ ಹೇಳಿ. ಈಗ ಏನಾಗುತ್ತೆ ಅಲ್ಲಿ, ಏತತ್ತೆ ತತ ಏ ಚತ್ವಾಮನು ಗೋತ್ರಸ್ಯ ಶರ್ಮಣಃ ಏತತ್ತೆ ತತ ಹೇಳ್ಬಿಟ್ಟು ಆಮೇಲೆ ಅದನ್ನ ಪಿಂಡವನ್ನು ಇಟ್ಟು ಏ ಚತ್ವಾಮನು ಅಲ್ಲೊಂದ್ ಸ್ವಲ್ಪ ಒಂದು 4 ಅನ್ನದ ಇದನ್ನು ಪಕ್ಕದಲ್ಲಿ ಇಡುವಂತಹದ್ದು. ಆಮೇಲೆ ಏತತ್ತೆ ಪಿತಾಮಹ ಪಿಂಡ ಪ್ರದಾನ ಏನು ಇದ್ರಲ್ಲಿ ಪಿತೃತೀರ್ಥದಲ್ಲಿ ಇಟ್ಬಿಟ್ಟು ಏ ಚತ್ವಾಮನು ಅಲ್ಲೋ ಮತ್ತೆ ಅದು ಇನ್ನೊಂದ್ಸಲಿ ಏತತ್ತೆ ಪ್ರಪಿತಾಮಹ. ಇಲ್ಲಿ ಎಲ್ಲ ಒಟ್ಟಿಗೆ ಸೇರಿಸಿ ಹೇಳ್ತಲ್ಲ, ವಿನಿಯೋಗ ಹೇಗೆ, ಅಪ್ಲಿಕೇಶನ್ ಹೇಗೆ ಅನ್ನೋದನ್ನ ಆಪಸ್ತಂಭ ಸೂತ್ರದಲ್ಲಿ ಇವುಗಳಲ್ಲಿ ಬರುವಂತ ಆ ರೀತಿ ಒಂದೊಂದಕ್ಕೂ ಇಡ್ಬೇಕು. ಆಮೇಲೆ ತೇಶ್ಚವಹಂತ ತಾಭ್ಯ ಇದು ಬರೋದು ಒಂದು ಪುಲ್ಲಿಂಗದಲ್ಲಿ, ಇನ್ನೊಂದು ಸ್ತ್ರೀಲಿಂಗದಲ್ಲಿ. ಏತತ್ತೆ ಪಿತಾಮಹ ಆಮ ಪಕ್ಕದ ಕೊಂಚ ಸಾಧು ಬೇಕಿದೆ ಅಪ್ಪೋದೇ ಮಂತ್ರಗಳ ಉಪದೇಶ ಷಟ್ಪಿಂಡದಲ್ಲಿ. ಅದೇ ಷಟ್ಪಿಂಡದ್ದು ಬರ್ಬೇಕಾದ್ರೆ ಪಿಡಿಚೆನ್ನಗಿನ್ನ ಪಿಂಡ ಅಂದ್ರೆ ಏನು ಕೆಟ್ಟದಾಗ ಉಪಯೋಗಿಸ್ತಾರ ಅಂತ. ಆಕ್ಚುಲ್ ಪಿಂಡ ಅಂದ್ರೆ ಏನು, ಅನ್ನದ ಒಂದು ಉಂಡೆ. ಅದನ್ನ ಮಾಡಿ ಪಿತೃ ಇದರಲ್ಲಿ ಪ್ರಾಚೀನ ವಿಧಿನಲ್ಲಿ ಇಟ್ಟು ಆಮೇಲೆ ಹೇಳ್ಬೇಕು. ಈಗ ಇದ್ರದ್ದು ಹೇಳ್ಬೇಕಾದ್ರೆ ಏನೋ ದತ್ತ ಇದು ಮಾಡಿ ಮಾಡ್ತಲ್ಲ, ದೊಡ್ಡ ಪಿಂಡವನ್ನ ಇಡ್ಬೇಕಾದ್ರೆ ಇಟ್ಬಿಟ್ಟು ಆಮೇಲೆ ಅಂತ ಎಲ್ಲ ಪುರಾಣದ ಉಲ್ಲೇಖದಲ್ಲಿ ಈ ಭೀಷ್ಮ ಅವನ ತಂದೆಗೆ ಶ್ರಾದ್ದ ಮಾಡ್ತಿದ್ದಂತೆ. ಆ ಪಿಂಡ ಹಿಡ್ಕೋದ ಕೈ ಕರೆಸ್ತಂತೆ, ಕೈನಲ್ಲಿ ಕೊಡೋದು ಬಂದಿದ್ದು ಸಾಕ್ಷಾತ್ ಆಗಿ ಪಿತೃದೇವತೆಗಳ ಕೈ ತೋರಿಸ್ತಾ ಇದ್ದಾರೆ. ಅವನು ಭೂಮಿ ಮೇಲೆ ಇಟ್ಟಂತೆ, ಆಮೇಲೆ ನೀವು ತಗೊಳ್ಳಿ, ಯಾಕೆಂದ್ರೆ ಪ್ರೊಸೀಜರ್ ಇದು. ಅವನು ಇಂಗುದಿ ಇದ್ರದ್ದು ಏನೋದು ಬೇರೋದು ಗೆಡ್ಡೆ ಇದು ಅದರಿಂದ ಮಾಡಿ ಅವನು ಪಿಂಡವನ್ನು ಇಡ್ತಾನೆ. ರಾಮ ಭರತ ಇದೆಲ್ಲ ಬಂದು ದಶರಥ ಹೋದ ಅಂತ ಕೇಳಿದ್ಮೇಲೆ ಹೋಗಿ ನೀರಿನಲ್ಲಿ ಜಲತರ್ಪಣವನ್ನ ನೀಡಿ ಆಮೇಲೆ ಮಾಡೋದು. ಇದಕ್ಕಾಗೇನೆ ಈ 10ನೇ ದಿವಸ ಜ್ಞಾತಿಗಳಾದವರು ವಾಸೋದಕ ತಿಲೋದಕ ಇವುಗಳನ್ನ ಕೊಡೋದು. ಈಗ ಎಲ್ಲೋ ಹೋಗಿದ್ದಾರೆ, ನೀವು ಹೋಗಿಲ್ಲ, ನಿಮ್ ಮನೇಲಿ ಕೂತ್ಕೊಂಡು ನೀವು ಮಾಡಕ್ಕಾಗಲ್ಲ, ತಪ್ಪು. ಅವ್ರು ವರದರಾಜರ ಮೇಲೆ ಕೇಳಿದೆ ನಾನು, ಹೀಗೇನೆ ಯಾರೋ ನಮ್ಮ ಚಿಕ್ಕಪ್ಪನೋ ದೊಡ್ಡಪ್ಪನ ಇದ್ರದ್ ಕಸಿನ್ ಯಾರೋ ಹೋದಾಗ, ಸರ್ ನಾ ಮೈಸೂರಿಗೆಲ್ಲ ಹೋಗ್ಲಿಕ್ಕೆ ಆಗೋಲ್ಲ, ಇಲ್ಲಿ ಹೆಂಗ್ರಿ ಮಾಡ್ತೀರಿ ನೀವು? ಅಲ್ಲಾದ್ರೆ ಆ ಪೇಲ್ತವನ್ನ ಆವಾಹನೆ ಮಾಡ್ತಾರೆ ಪಾಷಾಣದ ಇದ್ರಲ್ಲಿ, ಅದಕ್ಕೆ ಇಡ್ಬೇಕು. ಹೋಗ್ಲಿಲ್ಲ ಅಂದ್ರೆ ನಿಮ್ಗೆ ಇಲ್ಲ ಅಷ್ಟೇ, ಯು ಕೆನಾಟ್. ಎಲ್ಲೆಲ್ಲೋ ಕೂತ್ಕೊಂಡು ವಾಸೋದಕ ತಿದೋದಕ ಕೊಡೋಕ್ ಆಗೋಲ್ಲ. ಆ ವಿಧಿ ಏನು ಅಂತಂದ್ರೆ, ಆ ಪಾಷಾಣದಲ್ಲಿ ಒಂದು ಕಲ್ಲಿನಲ್ಲಿ ಆ ಪ್ರೇತವನ್ನ ಆನೆ ಮಾಡಿರ್ತಾರೆ, ಆ ಪ್ರೇತ ಶರೀರದಲ್ಲಿ ಇರ್ತಾರ ಅವರು. ಹೋಗಿ ಅಲ್ಲಿ ಭಾಗವಹಿಸಿ ಯಾರು ಜ್ಞಾತಿಗಳಾದವರು ಅಲ್ಲಿ ಅವಾಗ ಈ ಅಪ್ಪ ಪರಿ ಇದುಗಳನ್ನ ಅಲ್ವಾ ಕೊಡುವಂತದ್ದು. ಇಪ್ಪ ನಾನಕ ಪಂಡ ನಾಳೆ 10 ನಾಳೆ ತೆಗೆದು ವಾಂಕ್ಯಂಗೋನಿ ಮುನ್ನಾತಿಗೆ ಪಣ್ಣಿಂದೆ ಕೊಂಚ ಕೊಳಂಬಿಗಿಂದಿಕ್ಕೆ ನಾವೇ ಕೆಂಪಂಗೋನಿ ಫ್ರಿಜ್ ಪೋಟ್ ಕೊಡ್ಕೆ ಬೆಚ್ಚಿಂದ ಅಪ್ಪಡಿ ಆಗತ್ತೋ. ಇದೆಲ್ಲ ಆಗ್ಬಾರ್ದು. ಏನೇನೋ ಆಚರಣೆಗಳು ಅಲ್ಲಿ ಮಾಡೋದು ಏನು 10ನೇ ದಿವಸ ಅಂದ್ರೆ ಪ್ರಧಾನವಾಗಿ ವಾಸೋದಕ ತಿಲೋದಕ. ಏತದ್ವಸ್ ತಿಲೋದಕ ಇಷ್ಟಿಷ್ಟು ಆ ನಂಬರ್ಸ್ ಕೌಂಟ್ಸ್ ಇದೆ. ಅದು 1ನೇ ದಿವಸದ್ದು 2ನೇ ದಿವಸದ್ದು ಇದೆಲ್ಲ ಅಂತ ಹೇಳಿ 10ನೇ ದಿವಸದ್ದಕ್ಕೆ. ವಾಸೋದಕ ಅಂದ್ರೆ ಏನು? ವಾಸ ಅಂದ್ರೆ ಬಟ್ಟೆ, ಆ ವಸ್ತ್ರ ಒಂದು ಚೂರು ಇದ್ ಮಾಡಿರ್ತಾರೆ, ಅದನ್ನ ಕೈನಲ್ಲಿ ಇಟ್ಕೊಂಡು ಅದನ್ನ ಹಿಂಡಬೇಕು. ಅದು ಯಾರು ಮಾಡ್ಬೇಕು? ಯಾರು ಜ್ಞಾತಿಗಳು, ಅವರು ಯಾರ್ಯಾರೋ ಮಾಡೋದಲ್ಲ, ಬರೀ ಅವರು ಮಾತ್ರ. 10ನೇ ದಿವಸ ಅವರುಗಳು ಇಲ್ಲಿ ಬಂದಿರ್ತಾರೆ, ಎಲ್ಲ ಮಾಡಿರ್ತಾರೆ, ಸರಿ ಅಲ್ಲೇ ಊಟ, ಅದಕ್ಕಾಗಿ ಅಲ್ಲೆಲ್ಲ ಇದ್ ಮಾಡುವಂತಹದ್ದು. ಆ ಶೌಚದಲ್ಲೇನೆ ಅದು ಬರುವಂತಹದ್ದು. ಅವತ್ತಿನ ದಿವಸ ಈ ವಾಸೋದಕ ತಿಳುದಕ ಕೊಟ್ಟ ಮೇಲೆ ಸರ್ವಾಂಗ ವಪನ ಮಾಡ್ಕೊಳ್ಬೇಕು. ಎಲ್ಲ ತೋಳು ಸಂಧಿ ತೊಡೆ ಸಂಧಿ ಇವುಗಳೆಲ್ಲ ಇದನ್ನೆಲ್ಲ ತೆಗೆಯುವಂತಹದ್ದು.
ಗಡ್ಡ ಮೀಸೆ ಇವುಗಳೆಲ್ಲ ತೆಗಿಬೇಕು ಅವತ್ತಿನ ದಿವಸ, ಜ್ಞಾತಿಗಳಾದವರು ಕೂಡ. ಕ್ಷೌರಿಕನನ್ನು ಕರೆಸ್ತಾರೆ ಪಕ್ಕದಲ್ಲಿ, ಯಾರ್ಯಾರು ಮಾಡಿಸ್ಕೊಳ್ತಿರೋ ಮಾಡಿ ಸ್ನಾನ ಮಾಡಿ ಅವ್ರ ಮನೆಯಲ್ಲೇನೆ ಊಟ ಮುಗಿಸ್ಕೊಂಡು ಆಮೇಲೆ ಬರೋದು ಅಂತ. ಊಟ ಮಾಡ್ತಿರೋ ಇಲ್ವೋ. ಸೊ ಇವೆಲ್ಲ ವಿಧಿಗಳು ಆ ಇದರಲ್ಲಿ ಅಪರ ಕ್ರಿಯೆಗಳಲ್ಲಿ ಬರುವಂತದ್ದಕ್ಕೆ ಎಲ್ಲ ಏನೇನ್ ಮಾಡ್ಬೇಕು ಅನ್ನೋದನ್ನೆಲ್ಲ ಹೇಳುವಂತದ್ದು. ಸೊ ಹಾಗೆ ಶ್ರಾದ್ದ ಆದ್ಮೇಲೆ ಶ್ರಾದ್ದೀಯ ಪಿಂಡ ಪ್ರದಾನಂಕರಿಷ್ಯೆ ಅಂತಂದಾಗ ಆ ಪಿಂಡಗಳನ್ನ ಇಟ್ಟು ಅದರಲ್ಲಿ ಹೇಳಿ ಮಾಡೋದು. ಮಾಡೋ ವಿಧಾನನ ಇಲ್ಲಿ ಮಂತ್ರ ಅಲ್ಲಿದ್ರು ಕೂಡ ಅಪ್ಲಿಕೇಶನ್ ಹೇಗೆ ಅನ್ನೋದನ್ನ ತೋರಿಸುತ್ತೆ. ದಟ್ಸ್ ವೈ ಇಟ್ ಶುಡ್ ಬಿ ಫಾಲೋ. ಇದನ್ನೇ ಹೇಳಿದ್ ಈಗ ತಾನೇ 2 ನಿಮಿಷದ ಮೊದಲು. ಇತಿಹಾಸ ಪುರಾಣಾಭ್ಯಂ ವೇದಂ ಸಂ ಉಪಬ್ರಹ್ಮಯೇತೆ. ಉಪಬ್ರಹ್ಮಣಗಳು ಅಂತ ಹೆಸರು ಇದಕ್ಕೆ. ವೇದದಲ್ಲಿ ಹೇಳಿದ್ದರ ವಿನಿಯೋಗ ಅಲ್ಲಿ ಹೌ ಇಟ್ ಶುಡ್ ಬಿ, ಯಾವ ರೀತಿ ಅದರದ್ದು ಉಪಯೋಗ ಆಗಬೇಕು ಅನ್ನೋದನ್ನ ತಿಳಿಸಿದ್ದು. ಸೊ ಅದರಿಂದ ಆ ಶ್ರಾದ್ದದ ಇವುಗಳಲ್ಲಿ ಹೇಳಿ ಆಮೇಲೆ ತಗೊಳ್ಳುವಂತ ಒಂದೊಂದಕ್ಕೂ ಕೂಡ. ಅದಾದ್ಮೇಲೆ ಉದ್ವಾಸನೆ. ಅವಾಗ ನಮೋ ಪಿತರೋ ರಸಾಯ 3 ಪ್ರದಕ್ಷಿಣೆ ಮಾಡಿ ಉಪವೀತಿನಲ್ಲಿ ಪ್ರಣಾಮ ಪ್ರದಕ್ಷಿಣೆ ಮಾಡಬೇಕಾದ್ರೆ ಉಪವೀತಿನಲ್ಲಿ ಮಾಡ್ಬೇಕು. ಇವುಗಳನ್ನ ಮಾಡಿ ಆಮೇಲೆ ಪ್ರಜಾಪತೆ ನತ್ವದೇತಾನ್ಯನ್ಯೋ ವಾಜೆ ವಾಜೆ ಅವತ ವಾಜಿನೋನೋ ಧನೇಶೋ ವಿಪ್ರಾಮೃತ ಋತಜ್ಞಾ ಅಸ್ಯ ಮಧ್ಯಪಿ ಪದಮಾದೈದ್ವಂ ದ್ರಪ್ತಾಯಾತ ಪತಿಭಿರ್ದೇವಯಾನೈ. ಇದಕ್ಕೆ ಹಿಂದೆನೂ ಒಂದ್ಸಲ ಹೇಳಿದ್ದೆ, ಮತ್ತೆ ಇದ್ ಮಾಡ್ತಾ ಇದ್ದೀನಿ. ಈಗ ನಾವು ಎಲ್ಲ ಮಾಡಿದ್ರಿ ತರ್ಪಣವನ್ನ ಅಮಾವಾಸ್ಯದು ಆದ್ಮೇಲೆ ನಮೋ ಪಿತೃಯೋ ಪ್ರಾಚೀನ ವೀತಿನಲ್ಲೇನೆ ಮಾಡಿದ್ರಿ ಪ್ರದಕ್ಷಿಣೆ. ಉಪಯೋಗ ಇಲ್ಲ, ಅದು ಹೋಯ್ತು. ಅದಕ್ಕಲ್ಲಿ ಹೇಳಿ ಉಪವೀತಿ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ಕೊಳ್ಳಿ, ಬಾಯಿನಲ್ಲಿ ಹೇಳ್ಬಿಟ್ಟು ಉಪವೀತಿ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅಭಿವಾದಿಯ. ಮತ್ತೆ ಆಮೇಲೆ ಪ್ರಾಚೀನ ವೀತಿ ಅವಾಹಿತ ವರ್ಗದ್ವಯ ಪಿತೃ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ. ಎಳ್ಳನ್ನ ಇದು ಮಾಡಿ ಮಾಡುವಂತಹದ್ದು. ಆಮೇಲೆ ಅವುಗಳನ್ನ ಸೇರಿಸಿ ಮಯ ತ್ಯಕ್ತಂ ಕುಶಸ್ಥಿಲ ಎಳ್ಳು ವಸ್ತ್ರ ನಿಷ್ಪೀಡ. ಆಮೇಲೆ ಅದಕ್ ಮೊದ್ಲು ಉದ್ವಾಸನೆ ಮಾಡ್ತಿರಲ್ಲ ಬುಗ್ನೆಗಳಿಂದ, ಅವಾಗ ಒಂದು ಮಂತ್ರ ಇದೆ, ಅವುಗಳನ್ನ ಹೇಳಿ ಆಮೇಲೆ ವಸ್ತ್ರ. ಆ ವಸ್ತ್ರ ನಿಷ್ಪೀಡನಲ್ಲಿ ಏನಾಗಬೇಕು, ನಿವಿತಿ ಆಗ್ಬೇಕು. ಇದು ಹೂನೋಲು ಗಾರ್ಲ್ಯಾಂಡ್ ತರ ಹಾಕೋಬೇಕು. ಅದನ್ನ ಆಂಟಿ ಕ್ಲಾಕ್ ವೈಸ್ ಸುತ್ತಬೇಕು. ಏಕೇಚ ಅಸ್ಮತ್ ಕುಲೇ ಜಾತಾಹ ಅಪುತ್ರ ಗೋತ್ರಜಾಮೃತಾಹ. ಪುತ್ರರಿಲ್ಲದೆ ಹೋಗಿದ್ದಾರೆ. ಗೃಹಂತು ಮಯಾ ತ್ಯಕ್ತಂ ವಸ್ತ್ರ ನಿಷ್ಪೀಡನೋದಕಂ. ವಸ್ತ್ರವನ್ನ ನಿಷ್ಪೀಡನೆ ಮಾಡಿ ಆಮೇಲೆ ಕಾಲ್ ತೊಳ್ಕೊಂಡು ಒಂದು ಆಚಮನ ಮಾಡಿ ಉಪವೀತಿ ಮಾಡ್ಕೊಂಡು ಆಚಮನ ಮಾಡಿ ಅಲ್ಲಿ ಕಂಪ್ಲೀಟ್ ಆಗುತ್ತೆ ವಸ್ತ್ರ ನಿಷ್ಪೀಡನ. ಈ ಬುಗ್ನೆಗಳಲ್ಲಿ ಅವರನ್ನ ಆವಾಹನೆ ಮಾಡಿದ್ದು ಅವರ ಉದ್ವಾಸನೆ. ನಾನು ಬಿಡ್ತಾ ಇರುವಂತ ಇದು ಅವಾಗ್ಲೇನೆ ಅದು ಆ ಬುಗ್ನೆಗಳನ್ನೆಲ್ಲ ಬಿಡಿಸ್ಬಿಟ್ಟು ಎಲ್ಲವೂ ಒಂದೇ ಪೂರ್ವಾಗ್ರವಾಗಿ ಇಟ್ಕೊಂಡು ಅದ್ರ ಜೊತೆಗೆ ಎಳ್ಳು ಇಟ್ಕೊಂಡು ಮಾಡೋದು. ಈಗ 96 ಮಾಡೋದಾದ್ರೆ ಒಂದೊಂದ್ಸಲಿನೂ ಬುಗ್ನ ಮಾಡ್ಕೊಂಡು ಕೂತ್ಕೊಳ್ಳಕ್ಕೆ ಆಗತ್ತೆ ಅಂದ್ರೆ ಬೇಕಾದ್ರೆ ಅದೇ ಬುಗ್ನೆಗಳನ್ನ ಇಟ್ಕೊಂಡು ಮಾಡೋದು ಮುಖ್ಯ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಯಾವ್ದ ಬುಗ್ನ ತೆಗಿಬೇಕು ಅಂತ ಹೇಳಿದ್ದು. ಇವಾಗ ಅಕಸ್ಮಾತ್ ನೀವು ಷಣ್ಣವತಿ ಶ್ರಾದ್ದ ಈಗ ಬರುತ್ತೆ ಮುಂದಿನ ಇದ್ರಲ್ಲಿ ಅಷ್ಟಕ 3 ದಿವಸ. ಮತ್ತೆ ಅದಕ್ಕೇನು ಅಂದ್ರೆ ಬುಗ್ನದ ಸತೆನಲ್ಲೇ ಇಟ್ಕೊಂಡು ಉದ್ವಾಸನೆ ಮಾಡಿ ತ್ಯಕ್ತಂ ದರ್ಬೆ ಇದ್ರದ್ದು ಅಂತ ಅಂದ್ಬಿಟ್ಟು ಹೇಳೋದು. ಮಂತ್ರ ಏನಿದೆ ಅದರಲ್ಲಿ, ಯೇಷಾಂ ನ ಪಿತಾ ನ ಭ್ರಾತ ನ ಬಂಧು ನ ಅನ್ಯಗೋತ್ರಿಣ ತೇ ತೃಪ್ತಿ ಮಖಿಲಾಯಂತೋ ಮಯಾ ತ್ಯಕ್ತೈಹಿ ಕುಶೈಸ್ಥಿಲೈಹಿ. ಕುಶ ಬುಗ್ನ ಅಂತಿಲ್ಲ, ಕುಶ ಅಂದ್ರೆ ದರ್ಬೆನಲ್ಲಿ ಮಾಡಿದ್ದು. ಅದನ್ನ ನೀವು ಉದ್ವಾಸನೆ ಮಾಡ್ಬೇಕಾದ್ರೆ ಬಿಟ್ಟಿದ್ದು ಸುಮ್ನೆ ಬಗ್ನೇನೋ ಇಟ್ಕೊಳ್ಳಿ. ಕುಶೈಸ್ಥಿಲೈಹಿ ಮಾಡ್ಬಿಟ್ಟು ಬಗ್ನವನ್ ಇಟ್ಕೊಳ್ಳಿ. ಮತ್ತೆ ಮಾರನೇ ದಿವಸ ಅಷ್ಟಕ ಪೂರ್ವೇದ್ಯೋ 3 ದಿವಸದಲ್ಲಿ ಉತ್ತಮ ಭಕ್ಷ್ಯ ಮಾಡ್ಕೊಳ್ಳೋದಾದ್ರಿ ಸರಿ. ಅಯ್ಯೋ ತುಂಬಾ ಟೈಮ್ ಆಗತ್ತೆ ಅದಕ್ಕೆ ಅಂತಂದ್ರೆ ಮಾಡೋದು ಮುಖ್ಯನೇ ಹೊರತು ಅಯ್ಯೋ ಇದಕ್ಕಾಗಿ ಅಂತ ಅಂದ್ಬಿಟ್ಟು ಆಗ್ಬಾರ್ದು. ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ಗಳು. ಹಾಗೆ ಮಂತ್ರವನ್ನ ಪೂರ್ಣವಾಗಿ ಕಲ್ತು ಬಿಟ್ರೆ 15 ನಿಮಿಷದಲ್ಲಿ ಖಂಡಿತ ಮುಗಿಸ್ಬೋದು. ಒಂದೊಂದೇ 9 ಮಂತ್ರಗಳು, ಈ ಕಡೆ 3 ಆ ಕಡೆ 3, ಅದೇ ಸೇಮ್ ಮಂತ್ರಗಳು ವಿಲ್ ಬಿ ರಿಪೀಟೆಡ್. ಒಂದೊಂದು ಗಣಕ್ಕೆ 3 ಮಂತ್ರ. ವಸು ರುದ್ರ ಆದಿತ್ಯ. ಆ ಮಧುವಾದ ಐತಿ ಎಲ್ರಿಗೂ ಬರುತ್ತೆ ಕಡೆಯಿಂದಂತೂ. ಈ ಮಧ್ಯೆ 2 ಇದ್ರದ್ದು ಅಷ್ಟೇನೆ. ಸೊ ಮಾಡಬೇಕು ಅಂತ ಮನಸ್ಸು ಬಂದ್ರೆ ಮಾಡೋದೇನ್ ಕಷ್ಟ ಅಲ್ಲ. 96 ಏನು ಆಗಲ್ಲ. ಇನ್ನೂ ಇಲ್ಲ ಸೌಕರ್ಯಗಳು ಹೇಳ್ತೀನಿ. ಇವಾಗ ವೇದ ಬ್ರಹ್ಮ ಯಜ್ಞ ಮಾಡೋದು ಇವಾಗ ಬರುತ್ತಲ್ಲ, ಅದ್ರಲ್ಲೇ ಕುಂತ್ಕೊಂಡು ನಿಲ್ತ್ಕೊಂಡು ಓಡಾಡ್ಕೊಂಡು ಮಲಗ್ಕೊಂಡಾದ್ರೂ ಈ ಬ್ರಹ್ಮ ಯಜ್ಞ ಮಾಡ್ಬೋದು ಅಂತಿದೆ. ಒಂದೇ ಕಡೆ ಕುತ್ಕೊಳ್ಳೋ ಕಾಲ ಇದಕ್ಕೆ ಅಂತ.
ಒಟ್ನಲ್ಲಿ ಏನೋ ವೇದ ಹೇಳೋದು ಬಹಳ ಮುಖ್ಯ. ಅದೇ ಆತರ ಮಾಡಿದ್ರೆ ಇವಾಗ ನಿನ್ನೆ ಬ್ರಹ್ಮಯಜ್ಞ ಮಾಡುವಾಗ ಪದ್ಮಾಸನ ಅಂದ್ರೆ ಒಂದ್ ಕಾಲು ಮೇಲೆ ಇನ್ನೊಂದ್ ಕಾಲು ಹಾಕೊಂಡು ಕೂತ್ಕೊಂಡು ಹೇಳ್ಬೇಕು ಅಂತ ಇದೆ, ಅದಕ್ಕೆ ವಿರುದ್ಧ ಆಗುತ್ತಲ್ವಾ? ವಿರುದ್ಧ ಅಲ್ಲ, ಇದೆಲ್ಲ ಆಪತ್ ಧರ್ಮಗಳಲ್ಲಿ. ಅದ್ರಲ್ಲಿ ಏನು ಟೋಟಲ್ ಇದನ್ನ ಕೊಡೋದು ಏನು ಅಂತಂದ್ರೆ ವೇದವನ್ನ ಹೇಳೋದು ಬಹಳ ಮುಖ್ಯ. ಉತ್ತಮ ಪಕ್ಷ ನೀವು ಪದ್ಮಾಸನದಲ್ಲಿ ಏನು, ಮೊದಲು ಬಲಗಾಲನ ಎಡಗಾಲ ಮೇಲೆ ಇಡಿ, ಆಮೇಲೆ ಎಡಗಾಲನ್ ಎತ್ತಿ ಬಲಗಾಲ ಮೇಲೆ ಇಡಿ. ಗೊತ್ತಾಯ್ತಾ? ಈಗ ಬರೀ ಸುಮ್ಮನೆ ಕೂತ್ಕೊಳ್ತಿಲ್ಲ, ದಿಸ್ ಇಸ್ ಸುಖಾಸನ ಅಂತ ಇದು. ಗೊತ್ತಾಯ್ತಾ? ಬ್ರಹ್ಮಯಜ್ಞದಲ್ಲಿ ಅರ್ಧ ಪದ್ಮಾಸನ, ಬಲ ಕಾಲು ಮಾತ್ರ ಎಡ ತೊಡೆ ಮೇಲೆ ಇರ್ಬೇಕು. ಅದು ಪದ್ಮಾಸನ ಇದ್ರದಕ್ಕೆ ಏನೋ ಬ್ರಹ್ಮಯಜ್ಞಕ್ಕೆ ಆಸನ ಕೂತ್ಕೊಂಡ್ ಮಾಡೋದು. ಒಂದ್ ವೇಳೆ ನಿಮಗೆ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಇಲ್ಲ ಇದ್ರದ್ದು ಮಾಡೋದಕ್ಕಾಗಿದೆ ಅಂದ್ರೆ ನಿಂತ್ಕೊಂಡಾರು ಹೇಳಿ, ಒಟ್ನಲ್ಲಿ ವೇದ ಹೇಳಿ. ದಟ್ ಈಸ್ ದ ಮೆಸೇಜ್. ಬ್ರಾಹ್ಮಣಾನ್ ಇತಿಹಾಸಾನ್ ಪುರಾಣಾನ್ ಗಾಥಾನಾರಾಶಗಂಸಿ. ಇತಿಹಾಸ ಪುರಾಣಗಳು ಯಾವ್ದನ್ ಬೇಕಾದ್ರೂ ಒಟ್ನಲ್ಲಿ ಸಂಕಲ್ಪ ಮಾಡಿ ಬ್ರಹ್ಮಯಜ್ಞೆ ಯಕ್ಷೆ ಅಂತ. ವೇದವೇ ಕಲ್ತಿಲ್ಲ ಅಂದ್ರೆ 10 ಗಾಯತ್ರಿ ಮಾಡಿ, ಬಟ್ ಬ್ರಹ್ಮಯಜ್ಞ ಮಾಡ್ಬೇಕು, ಅದು ಅಲ್ಲಿಂದ ಸಂದೇಶ. ಸೊ ಇಲ್ಲೂ ಕೂಡ ಅಷ್ಟೇ, ಇದೆಲ್ಲ ವಾಪಕ್ಷಿಗಳು ಏನನ್ನಾದ್ರೂ ಹೇಳಿ, ಉತ್ತಿಷ್ಠತ ಉಪವಿಶತ ಏನೋ ಸಂಚರತಿ, ಈ ರೀತಿ ಎಲ್ಲ ಒಂದೊಂದರಲ್ಲೂ ಕೂಡ ಹೇಳುವಂತ. ಒಟ್ಟಿನಲ್ಲಿ ಪ್ರಧಾನವಾಗಿ ಏನು ಅಂದ್ರೆ ವೇದವನ್ನ ಹೇಳಬೇಕು, ಅದು ಪ್ರಧಾನ. ಹಾಗೆ ಇಲ್ಲಿ ಷಣ್ಣವತಿ ಶ್ರಾದ್ದ ಮಾಡ್ಬೇಕು ಅಂದ್ರೆ ಇದೆಲ್ಲ ಪರ್ಯಾಯಗಳು ಇದೆ. ಸೊ ಆ ರೀತಿನಲ್ಲಿ ಮಾಡಿ ನಡೆಸೋಂತ. ಯತ್ ಕಾಮಾಸ್ತೆ ಜುಹಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋರಗೀಣಾಂ. ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋರಗೀಣಾಂ. ಯತ್ಕಾಮಾಸ್ತೆ ಜುಹಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋರಗೀಣಾಂ. ದೇವಕೃತಸ್ಯೈನಸೋ ವಯಜನಮಸಿ ಮನುಷ್ಯಕೃತಸ್ಯೈನಸೋ ವಯಜನಮಸಿ ಪಿತೃಕೃತಸ್ಯೈನಸೋ ವಯಜನಮಸ್ಯಪ್ಸುಧೌ ತಸ್ಯ ಸೋಮದೇವತೆ ನೃಭಿಸ್ಸುತಸ್ಯೇಷ್ಟಯಜುಷಸ್ತುತಸ್ತೋಮಸ್ಯ ಶಸ್ತೋಕ್ತಸ್ಯ ಯೋ ಭಕ್ಷ್ಯೋ ಅಶ್ವಸನಿರ್ಯೋ ಗೋಸನಿಸ್ತಸ್ಯ ತೇ ಪಿತೃಭಿರ್ಭಕ್ಷಂ ಕೃತಸ್ಯೋಪಹೂತೋ ಭಕ್ಷಯಾಮಿ. ದೇವಕೃತಸ್ಯೈನಸೋ ವಯಜನಮಸಿ ಮನುಷ್ಯಕೃತಸ್ಯೈನಸೋ ವಯಜನಮಸಿ ಪಿತೃಕೃತಸ್ಯೈನಸೋ ವಯಜನಮಸ್ಯಪ್ಸುತಸ್ಯ ಸೋಮದೇವತೆ ನೃಭಿಸ್ಸುತಸ್ಯೇಷ್ಟಯಜುಷಸ್ತೋಮಸ್ಯ ಶಸ್ತೋಕ್ತಸ್ಯ ಯೋ ಭಕ್ಷೋ ಅಶ್ವಸನಿರ್ಯೋ ಗೋಸನಿಸ್ತಸ್ಯ ಪಿತೃಭಿರ್ಭಕ್ಷಂ ಕೃತಸ್ಯೋಪಹೂತೋ ಭಕ್ಷಯಾಮಿ. ದೇವಕೃತಸ್ಯೈನಸೋ ವಯಜನಮಸಿ ಮನುಷ್ಯಕೃತಸ್ಯೈನಸೋ ವಯಜನಮಸಿ ಪಿತೃಕೃತಸ್ಯೈನಸೋ ವಯಜನಮಸ್ಯಪ್ಸುಧೌ ತಸ್ಯ ಸೋಮದೇವತೆ ನೃಭಿಸ್ಸುತಸ್ಯೇಷ್ಟಯಜುಷಸ್ತುತಸ್ತೋಮಸ್ಯ ಶಸ್ತೋಕ್ತಸ್ಯ ಯೋ ಭಕ್ಷೋ ಅಶ್ವಸನಿರ್ಯೋ ಗೋಸನಿಸ್ತಸ್ಯ ಪಿತೃಭಿರ್ಭಕ್ಷಂ ಕೃತಸ್ಯೋಪಹೂತೋ ಭಕ್ಷಯಾಮಿ. ವಿಶ್ವಚರ್ಷಣೆ ತ್ರಿಷ್ಟುಪ್ಛಂದಸ ಇಂದ್ರಪೀತಸ್ಯ ನರಾ ಶಗಂಸಪೀತಸ್ಯಾತಿಸ್ತುತಸ್ತೋಮಸ್ಯ ಜೀವಾಯ ನಮೋ ವಪಿತರೋ ಬಭೂವ ಚತುಶ್ಚತ್ವಾರಿಗಂ ಷಚ್ಚ. ಛಂದಸ ಇಂದ್ರಪೀತಸ್ಯ ದರಾಶಗಂಸಪೀತಸ್ಯಾತಿಸ್ತುತಸ್ತೋಮಸ್ಯ ಜೀವಾಯ ನಮೋ ವಪಿತರೋ ಬಭೂವ ಚತುಶ್ಚತ್ವಾರಿಗಂ ಷಚ್ಚ. ವಿಶ್ವಚರ್ಷಣೆ ಛಂದಸ ಇಂದ್ರಪೀತಸ್ಯ ದರಾಶಗಂಸಪೀತಸ್ಯಾತಿಸ್ತುತಸ್ತೋಮಸ್ಯ
शिवाय नमो पितरो बभूव चतुश्चत्वारिगं षट्च महीनां पयोसि विश्वेशां देवानां तनोरुद्यासमद्य पृषतीनां ग्रहं पृषतीनां ग्रहोऽसि विष्णोर्हृदयमस्येकमिष विष्णुस्त्वानु विचक्रमे भूतिर्दध्ना घृतेन वर्धता तस्य मेष्टस्य वेतस्य द्रविणमागम्य ज्योतिरसि गम्याति ज्योतिरसि ಅದಕ್ಕೆ ಜಾಗ್ಜಾವತ್ತು द्रविणमागम्य ज्योतिरसि वैश्वानरं पृष्णियै दुग्धं यावती द्यावा पृथिवी महित्वा यावच्च सप्त सिन्धवो वितस्थुः विश्वेशां देवानां तनोरुद्यासमद्य पृषतीनां ग्रहोऽसि विष्णोर्हृदयमस्येकमिष विष्णुस्त्वानु विचक्रमे भूतिर्दध्ना घृतेन वर्धतां तस्य मेष्टस्य एतस्य द्रविणमागम्य ज्योतिरसि वैश्वानरं पृष्णियै दुग्धं यावती द्यावा पृथिवी महित्वा यावच्च सप्तसिन्धवो वितस्तुः महीनां पयोसि विश्वेशां देवानां तनोरुद्यासमद्य पृषतीनां ग्रहं पृषतीनां ग्रहोऽसि विष्णोर्हृदयमस्येकमिष विष्णुस्त्वानु विचक्रमे भूतिर्दध्ना घृतेन वर्धतां तस्य मेष्टस्य एतस्य द्रविणमागम्य ज्योतिरसि वैश्वानरं पृष्णियै दुग्धं यावती द्यावा पृथिवी महित्वा यावच्च सप्त सिन्धवो वितस्तुः तावन्तमिन्द्रते ग्रहगं सहोर्जा गृह्णाम्यस्तृतम् तावन्तमिन्द्रते गृह्णाम्यस्कृतम् तावन्तमिन्द्रते यत्कृष्णशकुनः पृषदाज्यममृषेच्छूद्रा अस्य प्रमायुकस्य यच्छ्वावमृषेच्चतुष्पादोऽस्य पशवः प्रमायुकास्युर् यत्स्कन्धे त्यजमान प्रमायुकस्य पशवो वै पृषदाज्यं पशवो वा एतस्य स्कन्दति यस्य पृषदाज्यग्स्कन्दति यत्पृषदाज्यं पुनर्गृह्णाति पशुनेवास्मै पुनर्गृह्णाति प्राणो वै पृषदाज्यं प्राणो वा एतस्य स्कन्दति यस्य पृषदाज्यग्स्कन्दति यत्पृषदाज्यं पुनर्गृह्णाति प्राणमेवास्मै पुनर्गृह्णाति हिरण्यमवधाय गृह्णात्यमृतं वै हिरण्यं प्राणपृषदाज्यममृतमेवास्य प्राणे दधाति शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठत्यश्वमवघापयति प्राजापत्यो वा अश्वः प्राजापत्य प्राणा
प्राणस्वादेवास्मै योने प्राणं निर्मिमीते विवा एतस्य यज्ञश्चिद्यते यस्य पृषदाज्जगस्कन्दति वैष्णव्यर्चा पुनर्गृह्णाति यज्ञो वै विष्णुर्यज्ञेनैव यज्ञगं संतनोति। पृषदाज्यमविशेषोऽत्र अस्य प्रमायुकास्यो चतुष्पादोऽस्य पशवः प्रमायुकास्युर्यस्कन्धे यजमानः प्रमायुकस्य पशवो वै पृषदाज्यम् पशवो वा एतस्य स्कन्दति यस्य पृषदाज्यस्कन्दति यत्पृषदाज्यम् पुनर्गृह्णाति पशूनेवास्मै पुनर्गृह्णाति प्राणो वै पृषदाज्यम् प्राणो वा एतस्य स्कन्दति यस्य पृषदाज्यस्कन्दति यत्पृषदाज्यम् पुनर्गृह्णाति प्राणमेवास्मै पुनर्गृह्णाति हिरण्यवधाय गृह्णात्यमृतम् वै हिरण्यम् प्राणः पृषदाज्यममृतमेवास्य प्राणे ददाति शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठत्यश्वमवग्रापयति प्राजापत्यो वा अश्वत्प्रजापत्य प्राणास्वामेवास्मै योने प्राणं निर्मिमीते एतस्य यज्ञश्चिद्यते यस्य पृषदाज्यस्कन्दति वैष्णव्यर्च पुनर्गृह्णाति यज्ञो वै विष्णुर्यज्ञेनैव यज्ञगं संतनोति कृष्णः पृषदाज्यमवपृषेच्छोत्र अस्य प्रमायुकास्योर्यक्ष्वामृषे चतुष्पादोऽस्य प्रमायुकास्युर्यस्कन्धे त्यजमान प्रमायुकस्य पशवो वै पृषदाज्यम् पशवो वा एतस्य स्कन्दति यस्य पृषदाज्यस्कन्दति यत्पृषदाज्यम् पुनर्गृह्णाति पशूनेवास्मै पुनर्गृह्णाति प्राणो वै पृषदाज्यम् प्राणो वा एतस्य स्कन्दति यस्य पृषदाज्यस्कन्दति यत्पृषदाज्यम् पुनर्गृह्णाति प्राणमेवास्मै पुनर्गृह्णाति हिरण्यमवधाय गृह्णात्यमृतम् वै हिरण्यम् प्राणः पृषदाज्यममृतमेवास्य प्राणे ददाति शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठत्यश्वमवग्रापयति प्राजापत्यो वा अश्वप्राजापत्य प्राणास्वामेवास्मै योने प्राणं निर्मिमीते एतस्य यज्ञश्चिद्यते यस्य पृषदाज्यस्कन्दति वैष्णव्यर्चा पुनर्गृह्णाति यज्ञो वै विष्णुर्यज्ञेनैव यज्ञगं संतनोति ते पृषदाज्यं प्राणो वै योने प्राणं
द्वाविगंशतिश्च ते वृषभराज्यं प्राणो वै योने प्राणं द्वाविंशतिश्च ते वृषभराज्यं प्राणो वै योने प्राणं द्वाविंशतिश्च देव सवितरे तत्ते प्राह देव सवितरे तत्ते प्राह ತಿರುಪತಿ ಪ್ರಸಾದ ಹಿಂದೆ ಅಶ್ವಮೇಧ ಇತ್ತುಳೆಲ್ಲ ಅವಘ್ರಾಪಯತಿ ಎನ್ನುವಂತೆ ವಪೆಯನ್ನ ಅಗ್ನಿಯಲ್ಲಿ ಸಮರ್ಪಣೆ ಮಾಡಿ ಇವರು ಬರೀ ಆಗ್ರಾಣಿಸಿ ಬಿಟ್ಬಿಡೋದು, ತಿಂತಾ ಇರ್ಲಿಲ್ಲ. ನಮಾಗಂ ಸಮಷ್ಣೀಯಾತೆ, ಮಾಂಸವನ್ನ ತಿಂತಿರ್ಲಿಲ್ಲ. ಶ್ರಾದ್ದದಲ್ಲಿ ಇವರು ಬೇರೆಯವರೆಲ್ಲ ಈ ಬೌದ್ಧರು ಇವ್ರುಗಳು ಮಾಡಿ ಇಟ್ಟಿದ ಕೆಲಸ ಅದು. ಇವ್ರಿಗೆ ಶ್ರಾದ್ದದಲ್ಲಿ ಮಾಂಸ ತಿನ್ಬೇಕು ಅಂದ್ರೆ ಒಂದು ಶ್ರಾದ್ದ ಹಾಕ್ಬಿಡೋದು ಅಂತ ಅನ್ಬಿಟ್ಟು ಅಂತ. ಆಕ್ಚುಲ್ ಆಗಿ ಮಾಂಸ ತಿನ್ನಬಾರದು ಅಂತ ಒಂದ್ ಕಡೆ ಇದೆ. ಮೊದ್ಲು ಏನು ಅಂದ್ರೆ ಇಲ್ಲಿ ಅಶ್ವಮೇಧ ಇವುಗಳನ್ನ ಮಾಡಿದಾಗ ಕುದುರೆಯ ವಪೆಯನ್ನ ಹೋಮವನ್ನ ಮಾಡ್ತಾರೆ. ಆಮೇಲೆ ಬರೀ ಆಗ್ರಾಯಣ ಅವಘ್ರಾಪಯೇತ್ ಅನ್ನೋದು, ಅವಘ್ರಾಪಯತಿ ಆಗ್ರಾಣ. ಈಗ ನಾವು ಇದರಲ್ಲಿ ದ್ರುಪದಾದಿವ ಮುಂಚತೋ ದ್ರುಪದಾದಿವೇನ್ ಮುಮುಚಾನಃ ಚಿನ್ನ ಆಗ್ರಾಣಿಸಿ ನೀರನ್ನು ಎಡಗಡೆ ಬಿಡುವಂತದ್ದು. ಹಾಗೆ ತೈತಿರೀಯ ಬ್ರಾಹ್ಮಣ 11ನೇ ವಾಕ. ಬ್ರಹ್ಮ ಯಜ್ಞೇನ ಯಕ್ಷಮಾಣ ಪ್ರಾಚ್ಯಾಂ ದಿಶಿ ಗ್ರಾಮಾದಾಚ್ಛಾದಿರ್ದರ್ಶ್ಯ ಉದೀಚ್ಯಾಂ ಪ್ರಾಗುದೀಚ್ಯಾಂ ಓದಿತ ಆದಿತ್ಯೇ ದಕ್ಷಿಣದೌಪವೀಯೋಪವಿಶ್ಯ ಹಸ್ತಾವನಿಧ್ಯ ತಿರಾಜಾ ಮೇ ದ್ವಿಃ ಪರಿಮೃಜ್ಯ ಸಕೃದುಪಸ್ಪೃಶ್ಯ ಶಿರಶ್ಚಕ್ಷುಷಿ. ಆಮೇಲೆ ನಾಸಿಕೆ ಇಲ್ಲ, ಚಕ್ಷುಷಿ ಇದೆ ಇಲ್ಲ, ಅಲ್ಲಲ್ಲ ಮುಂದಕ್ಕಿದೆ. ಶಿರಶ್ಚಕ್ಷುಷಿ, ನಾಸಿಕೆ ಇದೆಲ್ಲ ಉಂಟು. ಚಕ್ಷುಷಿ, ನಾಸಿಕೆ, ಶ್ರೋತ್ರೆ ಹೃದಯ ಮಾಲಭ್ಯ ಯತ್ರಿರಾಚಾಮತಿ ತೇನ ರುಚ ಪ್ರೀಣಾತಿ. 3 ಸಲ ಆಚಮನ ಮಾಡಿದ್ರೆ ಆ ರುಕ್ಕುಗಳು ಪ್ರೀತಿ ಆಗ್ತಾರೆ. ಅದಕ್ಕೆ ಅಭಿಮಾನಿ ದೇವತೆಗಳು. ಯದ್ವಿಃ ಪರಿಮೃಜತಿ ತೇನ ಯಜೋಗಂಶಿ, ಯಜುರ್ವೇದದ ಅದು ಪ್ರೀತಿ ಆಗುತ್ತೆ ಅಂತ ಅಲ್ಲಿ. ಯತ್ ಸಕೃತ್ ಉಪಸ್ಪೃಶತಿ, ಒಂದ್ಸಲಿ ಕೈ ನೀರು ಮುಟ್ಕೊಳ್ಳೋದು. ಸಕೃತ್ ಒಂದ್ಸಲಿ ಉಪಸ್ಪೃಶತಿ ತೇನ ಸಾಮಾನಿ, ಸಾಮವೇದ ಅದರಿಂದ ಪ್ರೀತರಾಗೋದು. ನೀ ಕೈ ತೊಳ್ಕೊಳ್ಳೋದ್ರಿಂದ ಒಂಚೂರು. ಯತ್ ಶಿರಶ್ಚಕ್ಷುಷಿ, ಆಮೇಲೆ ನಾಸಿಕೆ, ಶ್ರೋತ್ರೆ ಹೃದಯ ಮಾಲಭತೆ ತೇನಾಥರ್ವಾಂಗಿರಸೋ, ಅಥರ್ವಾಂಗಿರಸ, ಅಥರ್ವ ಅಂಗಿರಸ ಋಷಿ, ಅದಕ್ಕೆ ಅಥರ್ವ ವೇದ ಇದಕ್ಕೆ. ಅವರು ಬ್ರಾಹ್ಮಣಾನಿತಿಹಾಸಾನ್ ಪುರಾಣಾನಿ ಕಲ್ಪಾನ್ ಗಾಥಾನಾರಾಶಗಂಸೆ ಪ್ರೀಣಾತಿ, ಎಲ್ರು ಪ್ರೀತರಾಗ್ತಾರೆ. ದರ್ಭಾಣ ಮಹದುಪಸ್ಥಿರ್ಯೋಪಸ್ಥಂ ಕೃತ್ವಾ ಪ್ರಾಂಗಾಸೀನ ಸ್ವಾಧ್ಯಾಯಮಧೀತಾಪಾಂವ. ಹಿಂಗೆ ಉಪಸ್ಥಿರ್ಯ ದರ್ಭಾಣ ಅಂತಿದೆ. ದರ್ಭಾಸನದಲ್ಲಿ ಕುತ್ಕೊಂಡ್ ಮಾಡ್ಬೇಕು ಎಲ್ಲ ಸಂಗತಿಗಳು ಅಂತ. ಒಂದ್ 2 ದರ್ಬೆನಾರು ಹಾಕೊಳ್ಳಿ ಅಲ್ಗೆ. ದರ್ಬೇಶು ಆಸೀನ ದರ್ಭಾನ್ ಧಾರೇಮಾಣ ತ್ರಿಪ್ರಾಣಾನ್ಯ. ದರ್ಬೆ ಇಂಪಾರ್ಟೆನ್ಸ್ ನೋಡಿ. ದರ್ಭಾಸನದಲ್ಲಿ ಕೂತ್ಕೊಂಡು ಬ್ರಹ್ಮ ಯಜ್ಞವನ್ನು ಮಾಡ್ಬೇಕು. ಎಷ್ಟು ಸೂಕ್ಷ್ಮ ಗೊತ್ತಾ. ಅದಕ್ಕೆ ಇದ್ರ ಭಾಷೆ ಓದ್ಬೇಕು, ಕಾಮೆಂಟ್ರೀಸ್ ಓದಿದ್ರೆ ಪೂರ್ಣವಾಗಿ ಬರುವಂತ. ಆಮೇಲೆ ಸ್ವಾಧ್ಯಾಯಮಧೀತಾಪಾಂಬ ಯೇಷವೋಷಧಿ ನಾಗಂ ರಸೋ, ರಸೋ ಅಷ್ಟೇ ಅದು. ರಸೋ ಯದ್ಧರ್ಭ ಸರಸಮೇವ ಬ್ರಹ್ಮ ಗುರುತೆ ದಕ್ಷಿಣೋತ್ತರೋ ಪಾಣಿ. ದಕ್ಷಿಣ ಉತ್ತರೋ ಪಾಣಿ. ದಕ್ಷಿಣ ಅಂದ್ರೆ ಬಲಭಾಗ ಕಾಲು, ಉತ್ತರ ಪಾಣಿ, ಪಾಣಿ ಅಂದ್ರೆ ಕಾಲು, ಅದನ್ನ ಮೇಲೆ ಇಡಿ. ಆಸನ ಯಾವುದು? ಬ್ರಹ್ಮಯಜ್ಞಕ್ಕೆ ದಕ್ಷಿಣೋತ್ತರ ಪಾಣಿ. ಗೊತ್ತೈತೆ? ಪಾಣಿ ಅಂದ್ರೆ ಹಸ್ತ. ಇಲ್ಲಿ ಬಂದಿರೋದು ಉತ್ತರವು ಪಾಣಿ. ಫಸ್ಟ್ ಬ್ರಹ್ಮಯಜ್ಞ ಯಕ್ಷ ತುಳು ಬರ್ದೆ ಅಂದಿ ತಿಳ್ತೇದೆ. ಸೊ ಬ್ರಹ್ಮಯಜ್ಞ ಅಷ್ಟು ಅರ್ಧ ಪದ್ಮಾಸನ, ಅದು ಜ್ಞಾಪಕ ಇಟ್ಕೊಳ್ಳೋಕೆ. ಅದು ಇಕ್ಕನ ದ್ರಾವಿಡ ಪಾಠತ್ಲೆ ಹಿಂಗೆ ಕಾಲ ಮೇಲೆ ವೆಚ್ಕೊಣು. ಬಟ್ ದ್ರಾವಿಡ ಪಾಠದಲ್ಲಿ ಅದನ್ನ ಬಿಟ್ಟಿದ್ದಾರೆ. ಏನ್ ಉದ್ದೇಶ ಅನ್ನೋದು ಭಾಷೆ ಓದೋದು ಗೊತ್ತಾಗತ್ತೆ. ಪಾಣಿ ಕೃತ್ವಾ ಸಪವಿತ್ರಾವೋ ವಿಧಿ ಪ್ರತಿಪದ್ಯತ ಏತದ್ವೈಜುಸ್ತ್ರಯೀಂ ವಿದ್ಯಾಂ ಪ್ರತ್ಯೇಷ ವಾಗೆ ತತ್ಪರಮಂ ಅಕ್ಷರಂ ತದೇತದೃಚಾಭ್ಯುಕ್ತಂ
ऋचो अक्षरे परमे व्योमन् यस्मिन् देव अधिविश्वे निषेधुर्यस्तन्न वेद किमृचा करिष्यति य इत्तद्विदुस्त इमे समासत इति त्रीनेव प्रायुङ्क्ता भूर्भुवस्वरित्याहैतद्वै वाचः सत्यम् यदेव वाचः सत्यम् तत्प्रायुङ्क्ता तः सावित्रीं गायत्रीं त्रिरन्माः पक्षोर्धर्चशो अर्धर्चशो न वानगम् सविता श्रियः प्रसविता श्रियमेवाप्नोत्यथो प्रज्ञातयैव प्रतिपदाच्छन्दागंसि प्रतिपद्यते ब्रह्मयज्ञेरक्ष्यमाण प्राच्यान्तिषि मोदित आदित्ये दक्षिणः उपवीयो महिष्य हस्तावशिष्य विराजा मे परिमृज्य सर्वोपस्पृश्य शिरश्चक्षुषी नासिके श्रोत्रे हृदयमालभ्य यद्विराजामिति तेन च प्रीणाति यद्वत्परिमृजति तेन यजोवंशि यत्सकृदुपस्पृशति तेन सामान्यश्चक्षुषि नासिके श्रोत्रे हृदयमालभते तेनार्वादिरसो ब्राह्मणानि शितिभासान् पुराणानि कल्पान्तानि प्रीणाति गर्भाणां महदुपस्थितो हस्तं कृत्वा प्राणादीन स्वाध्यायमधीनागं रसो यद्धर्वास्तरसमेव ब्रह्म कुरुते दक्षिणोत्तरौ पाणी कृत्वा सपवित्रावोमिति प्रतिपद्यत एतद्वै यजुस्त्रयीं विद्यां प्रत्येषा वादे तत्परमक्षरम् तदेतदृशा युक्तमृषो अक्षरे परमे व्योमम् यस्मिन् देवा अधिविश्वे निषेधुर्यस्तन्न वेद किमृचा करिष्यति तद्विदुस्त इमे समासत इति त्रीनेव प्रायुङ्क्तोर्भुवस्वरित्याहैतद्वै वाचः सत्यम् यदेव वाचः सत्यम् तत्प्रायुङ्क्ता गायत्रीं त्रिरन्माः पक्षोर्धर्चोर्नवानगम् सविता अच्छोर्धर्च अर्धर्च अर्धर्च पक्षोर्धर्चोर्नवानगम् सविता श्रियः प्रसविता श्रियमेवाप्नोत्यतो प्रज्ञातयैव प्रतिपदाच्छन्दागंसि प्रतिपद्यते ಹಿಂಗೆ ಪ್ರಾಂಗ್ ಆಸೀನಃ ಅನ್ನುವಂತೆ ಹಂಗಿಕ್ಕಿರ್ದೆ ಚಾ ತರ ಹಿಂದೆ ಹಾಕೋದೆ ಕಾಕ ಕಾಕ ಜ್ಞಾ ಚೊಲ್ರಿಯ ಅದ್ ಪೋಟಿಗಿರ್ದೆ ಹಿಂಗೆ ಪ್ರಜ್ಞಾ ಅನ್ನೋ ವ್ಯತ್ಯಾಸ ನೋಡಿ ಅದಕ್ಕೆ ಪದಗಳು ಅದು ಕೆಳಗಡೆನಲ್ಲಿ ಇದು ಸಂಯುಕ್ತಾಕ್ಷರ ಪ್ರಾಜ್ಞಾ ಪ್ರಾಂಗ್ ಆಸೀತ ಹಂಗ್ ಸರಿ ಹಂಗ ಒಂದ್ ಒತ್ತಕ್ಷರ ಇಲ್ಲೇ ಪಾರುಂಗ ಡಿಫ್ರೆನ್ಸ್ ಎಂತ್ಕೇನಾಗ ಪ್ರಂಗಾತ ಅಲ್ಲ ಅದು ಪ್ರಜ್ಞಾತ ಅದು ಸರಿಯಾಗಿ ಗಮನಿಸ್ಬೇಕಷ್ಟೆ ಗ್ರಾಮೇ ಮನಸ ಸ್ವಾಧ್ಯಾಯಮಧೀಯೀತ
ग्रामे मनसा स्वाध्यायमधीत नमो ब्रह्मणे धारणं मे अस्त्वनिराकरणं धारयिता भूयासं कर्णयो श्रुतं माच्योर्धं ममामुष्यमो हरि